ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂವ್ಮೆಂಟ್ನ ಎಲ್ಲ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯು ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ್ ಅಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತಹ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನು, ಯಕ್ಷ ಗಂಧರ್ವ ಕಿನ್ನರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಈ ಬ್ರಹ್ಮಾಂಡದಲ್ಲಿ ಯಾರೆಲ್ಲ ಸಿದ್ಧ ಪುರುಷರು ಅಂತ ಇದ್ದಾರೆ, ಯಾರೆಲ್ಲ ಎನ್ಲೈಟೆಡ್ ಮಾಸ್ಟರ್ಸ್ ಇದ್ದಾರೆ, ಅವರೆಲ್ಲರ ಚೈತನ್ಯವನ್ನು ಕೂಡ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಗ್ರೇಟ್ ಮಾಸ್ಟರ್ಸ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಎಲ್ಲ ಆಸ್ಟ್ರಲ್ ಮಾಸ್ಟರ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ಆಸ್ಟ್ರಲ್ ಪಿರಮಿಡ್ಗಳನ್ನ, ಆಸ್ಟ್ರಲ್ ಕ್ರಾಪ್ ಸರ್ಕಲ್ಗಳನ್ನ, ಆಸ್ಟ್ರಲ್ ಕ್ರಿಸ್ಟಲ್ಗಳನ್ನ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಪರಮಾತ್ಮನನ್ನ ಆವಾಹನೆಯನ್ನು ಮಾಡಿದ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಮಾಸ್ಟರ್ಸ್, ನಾವೀಗಾಗಲೇ ಕೃಷ್ಣನ ಪ್ರೇರಣೆಯಂತೆ ಭಗವದ್ಗೀತೆ ಚಿಂತನೆಯನ್ನ ಮಾಡ್ತಾ ಇದ್ದೀವಿ ಯಥಾಶಕ್ತಿ. ಅದರಲ್ಲಿ ಈಗಾಗಲೇ ಭಗವದ್ಗೀತೆ ಚಿಂತನೆಯಲ್ಲಿ ಈಗಾಗಲೇ 3 ಅಧ್ಯಾಯಗಳ ಮುಗಿದಿದ್ದಾವೆ. ಆಯ್ತಾ, 3 ಅಧ್ಯಾಯಗಳು ಮುಗಿದಿದ್ದಾವೆ. ಹಾಗಾಗಿ ಇಲ್ಲಿ ಈಗ ಕರ್ಮದ ಬಗ್ಗೆ ಹೇಳ್ತಾ 4ನೇ ಅಧ್ಯಾಯ. ಈ 4ನೇ ಅಧ್ಯಾಯದಲ್ಲಿ ಕೃಷ್ಣ ಈ ಭಗವದ್ಗೀತೆಯ ಮಹತ್ವದ ಬಗ್ಗೆ ಹೇಳ್ತಾ ಹೋಗ್ತಾನೆ. ಭಗವದ್ಗೀತೆಯ ಮಹತ್ವದ ಬಗ್ಗೆ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ತಾನು ತನ್ನ ವಿಷಾದವನ್ನು ವ್ಯಕ್ತಪಡಿಸಿದ. ಅದು ನಮ್ಮಂತ ಎಲ್ಲ ಜನಸಾಮಾನ್ಯರಲ್ಲಿ ಬರಬಹುದಾದಂತಹ ಅಜ್ಞಾನದ ಒಂದು ನೆರಳು ಅಂತ ಹೇಳಬಹುದು. ಅದನ್ನು ಅವನು ವ್ಯಕ್ತಪಡಿಸಿದ. 2ನೇ ಅಧ್ಯಾಯದಲ್ಲಿ ಕೃಷ್ಣ ತನ್ನ ನಿಜವಾದ ಸ್ವರೂಪವನ್ನು ಹೇಳಿದ. ಜೀವ ಅಂದ್ರೆ ಯಾರು, ಪರಮಾತ್ಮ ಅಂದ್ರೆ ಯಾರು, ಜೀವನ ಹುಟ್ಟು ಸಾವಿನ ಹಿಂದಿನ ಮರ್ಮ ಏನು ಅನ್ನುವುದನ್ನ ಪ್ರತಿಯೊಂದನ್ನು ಕೂಡ ತಾನು ಎಳೆಯಾಗಿ ಬಿಡಿಸಿ ಹೇಳ್ತಾ ಹೋದ. ಕೊನೆಗೆ ಹೇಳಿದ, 2ನೇ ಅಧ್ಯಾಯದ ಕೊನೆಯಲ್ಲಿ ಹೇಳಿದ, ನೋಡು ಅರ್ಜುನ, ಜ್ಞಾನವೇ ಮುಖ್ಯ, ಕರ್ಮಕ್ಕಿಂತಲೂ ಜ್ಞಾನ ಮುಖ್ಯ ಅನ್ನುವುದನ್ನು ತಿಳಿಸಿದ. ಕರ್ಮಕ್ಕಿಂತಲೂ ಯಾವುದು, ಜ್ಞಾನ ಮುಖ್ಯ ಅಂತ. ಆಗ 3ನೇ ಅಧ್ಯಾಯದಲ್ಲಿ ಅರ್ಜುನ ಕೇಳಿದ, ಅಲ್ಲ ನೀನು ಕೃಷ್ಣ, ಜ್ಞಾನಕ್ಕಿಂತಲೂ ಕರ್ಮಕ್ಕಿಂತಲೂ ಜ್ಞಾನವೇ ಮುಖ್ಯ ಅನ್ನುವುದಾದ್ರೆ ನೀನ್ ಯಾಕೆ ನನಗೆ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದೀಯ, ಪ್ರೇರಣೆ ಯಾಕೆ ಮಾಡ್ತಾ ಇದ್ದಿ? ಅದರಲ್ಲೂ ಯುದ್ಧ ಅಂದ್ರೆ ಏನು, ಬರೀ ರಕ್ತಪಾತ, ಹಿಂಸೆ, ಕಾಮ, ಕ್ರೋಧ, ದ್ವೇಷದಿಂದ ಕೂಡಿರುವಂಥದ್ದು. ಅಂತಹ ದ್ವೇಷಮಯವಾದಂತಹ ಕರ್ಮವನ್ನ ನನಗೆ ಯಾಕೆ ನೀನು ಮಾಡುವಂತ ಬಲವಂತ ಮಾಡ್ತಾ ಇದ್ದಿ ಅಂತ ಹೇಳಿ 3ನೇ ಅಧ್ಯಾಯದ ಆರಂಭದಲ್ಲಿ ಅರ್ಜುನ ಪ್ರಶ್ನೆ ಮಾಡಿದರೆ, ಅದಕ್ಕೆ ಕೃಷ್ಣ ಕರ್ಮಯೋಗದ ಬಗ್ಗೆ ಹೇಳ್ತಾ ಹೋದ. ಇಲ್ಲ, ಬರೀ ಜ್ಞಾನ ಮಾರ್ಗ ಒಂದೇ ಸಾಲಲ್ಲ. ಜ್ಞಾನ ಬೇಕು ಅಂತಂದ್ರೆ ಅದು ಕರ್ಮ ಬೇಕು. ಕರ್ಮ ಅನ್ನೋದು ಪ್ರತಿ ಕ್ಷಣವೂ ಕೂಡ ಮನುಷ್ಯನನ್ನ ಆಳ್ತಾ ಇದೆ. ಕರ್ಮವನ್ನು ಮಾಡದೇ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಆ ಮಾಡುವ ಕರ್ಮವನ್ನ ಹೇಗೆ ಒಬ್ಬ ಯೋಗಿಯಾಗಿ ಆ ಕರ್ಮ ಯೋಗದ ರೂಪದಲ್ಲಿ ಕರ್ಮಯೋಗದ ಮಾಡಬೇಕು ಅನ್ನುವುದನ್ನು, ಕರ್ಮಯೋಗದ ಮಹತ್ವವನ್ನು ಹೇಳಿದ 3ನೇ ಅಧ್ಯಾಯದಲ್ಲಿ. 4ನೇ ಅಧ್ಯಾಯ ಈಗ ಕೃಷ್ಣ ಹೇಳ್ತಾ ಇದ್ದಾನೆ, ಈ ಭಗವದ್ಗೀತೆಯ ಮಹತ್ವವನ್ನು ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಇಲ್ಲಿ ಬಹಳ ಮುಖ್ಯ ಏನಂತಂದ್ರೆ, ಈ ಭಗವದ್ಗೀತೆಯ ಮಹತ್ವವನ್ನು ಯಾಕೆ ಒತ್ತು ಕೊಟ್ಟು ಹೇಳ್ತಾ ಇದ್ದಾನೆ ಅಂತಂದ್ರೆ, ಭಗವದ್ಗೀತೆಯ ಮಹತ್ವ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಭಗವದ್ಗೀತೆಯ ಮಹತ್ವ ಗೊತ್ತಾಗಬೇಕು ಅಂತಂದ್ರೆ, ಭಗವಂತನ ಜ್ಞಾನ ಯಾವಾಗ ನಮ್ಮಲ್ಲಿ ಭಗವಂತನ ಜ್ಞಾನ ಬರ್ತದೆ, ನಾವು ಜ್ಞಾನವನ್ನು ಸಂಪಾದನೆ ಮಾಡ್ತಾ ಹೋಗ್ತೀವಿ, ಆಗ ನಮ್ಮ ಕರ್ಮಗಳು ಕಳೀತಾ ಹೋಗ್ತಾವಂತೆ. ಕರ್ಮಗಳು ದಗ್ಧವಾಗ್ತವೆ. ಯಾವುದರಿಂದ? ಜ್ಞಾನದಿಂದ. ಹಾಗಾಗಿ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಇಲ್ಲಿ ವಿಶೇಷವಾಗಿ ಈ ಭಗವದ್ಗೀತೆಯ ಮಹತ್ವವನ್ನು ತಿಳ್ಕೊ. ಏನು ಅಂತಂದ್ರೆ, ಭಗವದ್ಗೀತೆಯ ಮಹತ್ವವನ್ನು ಹೇಳಲಿಕ್ಕೆ ಹೋಗ್ತಾನೆ ಕೃಷ್ಣ. ನೋಡು, ಇಲ್ಲಿ ಎಲ್ಲರಿಗೂ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ, ಕೃಷ್ಣ ಏನೋ ಹೊಸದಾಗಿ ಏನೋ ಅನ್ವೇಷಣೆ ಮಾಡಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಅಂತ ನಾವೆಲ್ಲ ತಿಳ್ಕೊಳ್ಬೋದು. ಅಂದ್ರೆ ಭಗವದ್ಗೀತೆ ಕೃಷ್ಣ ಅರ್ಜುನನಿಗೆ ಹೇಳಿದ
ಆ ಮೂಲಕ ನಮಗೆಲ್ಲ ಸಿಕ್ತು ಅನ್ನುವುದು ನಮಗೆ ನಿಮಗೆ ಎಲ್ಲರೂ ಗೊತ್ತಿರುವ ವಿಷಯ. ಆದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ನೋಡು ಅರ್ಜುನ, ಈ ಭಗವದ್ಗೀತೆಯನ್ನು ನಾನು ನಿನಗೆ ಮೊದಲು ಹೇಳ್ತಾ ಇರೋದಲ್ಲ, ಇದನ್ನ ಈಗಾಗಲೇ ಎಷ್ಟೋ ಸಾರಿ ನಾನು ಹೇಳಿ ಆಗಿದೆ. ಪ್ರತಿಯೊಂದು ಈ ಒಂದು ವಿಶ್ವದ ಆರಂಭದಲ್ಲಿ ಯಾವಾಗ ನಾನು ಸೃಷ್ಟಿಯನ್ನು ಮಾಡ್ತೇನೆ, ಸೃಷ್ಟಿಯನ್ನು ಮಾಡಿದಾಗ ಪ್ರತಿಯೊಂದು ಮನ್ವಂತರದಲ್ಲೂ ಕೂಡ ಆ ಮನ್ವಂತರಾಧಿಪತಿ ಏನಿರ್ತಾನೆ ಅವನಿಗೆ ಈಗಾಗಲೇ ನಾನು ಎಷ್ಟೋ ಸಾರಿ ಈ ಒಂದು ಜ್ಞಾನವನ್ನು ಹೇಳಿದ್ದೇನೆ. ಅದರಲ್ಲಿ ಆ ಆ ಒಂದು ಆದಿಯಾದಂತಹ ಈ ಜ್ಞಾನ ಪರಂಪರೆ ಅನ್ನೋದು ಒಬ್ಬರಿಂದ ಒಬ್ಬರಿಗೆ ಬೆಳೆದುಕೊಂಡು ಬರ್ತಾ ಇರ್ತದೆ ಸಮಾಜದಲ್ಲಿ. ಅದೇ ನಾನು ಕೊಟ್ಟಂತಹ ಸಂಗ್ರಹ. ಅದರಲ್ಲಿ ಮೂಲವಾದದ್ದು ಯಾವುದು ಅಂತಂದ್ರೆ ಅದು ವೇದ. ಆ ವೇದಗಳನ್ನೆಲ್ಲ ಸಂಗ್ರಹವನ್ನು ಮಾಡಿ ಆ, ಅದರಿಂದ ಸಾರವನ್ನು ತೆಗೆದು ಅದರ ಸಾರ ರೂಪವಾಗಿ ಇರುವಂತದ್ದು ಅದು ಯಾವುದು ಅಂತಂದ್ರೆ ಪಂಚರಾತ್ರ ಅಂತ. ಆ ಪಂಚರಾತ್ರದಲ್ಲಿ ಏನಿದೆ ಅಂತಂದ್ರೆ ಜ್ಞಾನಯೋಗ ಕರ್ಮಯೋಗಗಳು ಅನ್ನೋದಿದೆ. ಆ ಜ್ಞಾನಯೋಗ ಕರ್ಮಯೋಗವನ್ನು ಒಳಗೊಂಡಂತಹ ಈ ಪಂಚರಾತ್ರದ ಸಾರ ಸಂಗ್ರಹವೇ ಭಗವದ್ಗೀತೆ. ಸೃಷ್ಟಿಯ ಆದಿಯಲ್ಲಿ, ಆಯ್ತಾ, ಸೃಷ್ಟಿಯ ಏನು ಆದಿಯಲ್ಲಿ ಸ್ವಯಂಭುವ ಮನ್ವಂತರದಲ್ಲಿ ನಾನು ಚತುರ್ಮುಖ ಬ್ರಹ್ಮನಿಗೆ ಇದನ್ನ ಉಪದೇಶವನ್ನು ಮಾಡಿ, ಯಾವಾಗ ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದನಲ್ವ ಬ್ರಹ್ಮದೇವರು, ಆ ಆ ನನ್ನ ಅಣತಿಯಂತೆ ಬ್ರಹ್ಮದೇವರು ಯಾವಾಗ ಸೃಷ್ಟಿ ಮಾಡಿದ್ರು ಆ ಬ್ರಹ್ಮದೇವರಿಗೆ ನಾನು ಉಪದೇಶವನ್ನು ಕೊಟ್ಟೆ. ಯಾವುದನ್ನ? ಈ ಭಗವದ್ಗೀತೆಯನ್ನ ಮೊದಲು ಕೊಟ್ಟಿದ್ದ ಯಾರಿಗೆ? ಬ್ರಹ್ಮದೇವರಿಗೆ. ಆ ಬ್ರಹ್ಮದೇವರು ನಂತರ ಇದೇ ಏನಂತೀವಿ ಬ್ರಹ್ಮದೇವರಿಂದ ಎಲ್ಲ ದೇವತೆಗಳಿಗೆ ಬಂತು. ನಂತರ ಅದೇ ವೈವಸ್ವತ ಮನ್ವಂತರದಲ್ಲಿ ಬಂದಂತಹ ಸೂರ್ಯ, ಆ ಸೂರ್ಯನೇ ಈ ವೈವಸ್ವತ ಮನ್ವಂತರದ ಮೊದಲ ಮೂಲ ಪುರುಷ ಯಾರು ಅಂತಂದ್ರೆ ಸೂರ್ಯ. ಆ ಸೂರ್ಯನಿಗೆ ನಾನು ಅವನಿಗೆ ಈ ಭಗವದ್ಗೀತೆಯ ಉಪದೇಶವನ್ನು ಹೇಳಿದೆ. ಆಯ್ತಾ? ಅದಾದ್ಮೇಲೆ ಆ ಒಂದು ಸೂರ್ಯನ ಮಗ ಯಾರು? ಮನ್ವಂತರಾಧಿಪತಿ. ವೈವಸ್ವತ ಮನ್ವಂತರದ ಮೊದಲ ಮನು ಯಾರು ಅಂತಂದ್ರೆ ಅವನು ವೈವಸ್ವತ ಮನು. ಆ ವೈವಸ್ವತ ಮನುವಿಗೆ ಸೂರ್ಯ ತಾನು ಉಪದೇಶವನ್ನು ಮಾಡಿದ. ಯಾವುದನ್ನ? ಈ ಭಗವದ್ಗೀತೆಯನ್ನು. ನಂತರ ಮನು ತನ್ನ ಮಗನಾದಂತಹ ಇಕ್ವಾಕ್ಷುವಿಗೆ ತಾನು ಹೇಳಿದ. ಈ ಒಂದು ವಂಶವೇ ಮುಂದೆ ಸೂರ್ಯ ವಂಶವಾಗಿ ಬೆಳೆದು ಬಂತು. ಈ ಸೂರ್ಯ ವಂಶದಲ್ಲೇ ಮುಂದೆ ರಾಮದೇವರು ಶ್ರೀರಾಮಚಂದ್ರ ತಾನು ಅವತಾರ ಮಾಡಿ ಬರ್ತಾನೆ. ಹಾಗಾಗಿ ಇಕ್ವಾಕ್ಷು ವಂಶ ಅಂತ ಹೇಳಿ ಕರೀತಾರೆ, ಅಥವಾ ಸೂರ್ಯವಂಶ, ಇಕ್ವಾಕು ವಂಶ, ರಘುವಂಶ ಅಂತ ಹೇಳಿ ಕರೀತಾರೆ. ಹಾಗೆ ಈ ಜ್ಞಾನ ಪರಂಪರೆ ಅನ್ನುವುದು ಹೇಗೆ ನಾವು ಇವತ್ತು ಆಸ್ತಿ ಸಂಪಾದನೆ ಮಾಡ್ತೀವಿ, ಯಾಕೆ? ನಾಳೆ ನಮ್ಮ ಮಕ್ಕಳಿಗೆ ಬೇಕು ಅಂತ ಹೇಳಿ, ಅಥವಾ ಮುಂದೆ ನಮ್ಮ ಬರುವ ಪೀಳಿಗೆಗೆ ಬೇಕು ಅಂತ ಹೇಳಿ ಹೇಗೆ ನಾವು ಆ ಆಸ್ತಿಯನ್ನು ಸಂಪಾದನೆ ಮಾಡ್ತಾ ಹೋಗ್ತೀವಿ, ಹಾಗೆಯೇ ಹಿಂದೆ ಏನನ್ನ ಸಂಪಾದನೆ ಮಾಡ್ತಾ ಇದ್ರು ನಮ್ಮ ಮುಂದಿನ ಪೀಳಿಗೆಗೆ ಬೇಕು ಅಂತ ಹೇಳಿ, ಅಂದ್ರೆ ಅದು ಜ್ಞಾನ ಸಂಪಾದನೆ. ಹಿಂದೆ ಏನ್ ಮಾಡ್ತಾ ಇದ್ರು? ಜ್ಞಾನವನ್ನ ಸಂಪಾದನೆ ಮಾಡ್ತಾ ಇದ್ರು. ಯಾಕೆಂದ್ರೆ ನಮ್ಮ ಮಕ್ಕಳಿಗೆ ಬೇಕು, ಮುಂದಿನ ಪೀಳಿಗೆಗೆ ಬೇಕು ಅಂತ ಹೇಳಿ, ಅದು ಅಳಿದು ಹೋಗಬಾರದು ಅಂತ ಹೇಳಿ ಜ್ಞಾನವನ್ನ ಅಧ್ಯಯನ ಮಾಡ್ತಾ ಇದ್ರು. ತಮ್ಮ ಸ್ವಾರ್ಥಕ್ಕಾಗಿ ಅಥವಾ ತಮ್ಮ ಆತ್ಮೋದ್ಧಾರಕ್ಕಾಗಿ ಮಾತ್ರ ಅಲ್ಲ, ಮುಂದಿನ ಪೀಳಿಗೆಗೆ ಅದನ್ನು ಉಳಿಸಿ ಬೆಳೆಸಬೇಕು ಅಂತ. ಆಗ ಏನ್ ಮಾಡ್ತಾ ಇದ್ರು? ಹಾಗೆ ತಂದೆಯಿಂದ ಮಕ್ಕಳಿಗೆ, ಮಕ್ಕಳಿಂದ ಅವರ ಮಕ್ಕಳಿಗೆ, ಹೀಗೆ ಈ ಪರಂಪರೆ ಎನ್ನುವುದು ನಿರಂತರವಾಗಿ ನಡೆದುಕೊಳ್ತಾ ಬರ್ತಾ ಇತ್ತು ಇಲ್ಲಿಯವರೆಗೆ. ಆದ್ರೆ ಬರ್ತಾ ಬರ್ತಾ ಕಾಲದ ಪ್ರಭಾವದಿಂದ, ದುಷ್ಟತರದ ಅಜ್ಞಾನದ ಪ್ರಭಾವದಿಂದ ಇದು ಮರೆತು ಹೋಯ್ತು. ಅಂದ್ರೆ ಭಗವದ್ಗೀತೆ ಅನ್ನುವ ಅಂಶ ಜನರಲ್ಲಿ ಮರೆತು ಹೋಯ್ತು. ಅಂಧಕಾರ ಅನ್ನೋದು ಜಾಸ್ತಿ ಆಯ್ತು, ಅಜ್ಞಾನ ಅನ್ನೋದು ಜಾಸ್ತಿ ಆಯ್ತು. ಅದನ್ನೆಲ್ಲ ಮರೆತು ನಮಗೆ ಇಷ್ಟ ಬಂದ ಹಾಗೆ ಬದುಕಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ಇದನ್ನು ಪುನಃ ಹೀಗೆ ನಿನಗೆ ಹೇಳಬೇಕಾದಂತಹ ಅನಿವಾರ್ಯತೆ ಬಂದಿದೆ. ಅದರಲ್ಲೂ ನೀನು ಹೇಳ್ತೀನಿ ಕೇಳು, ಮಹಾನ್ ಜ್ಞಾನಿಯಾದಂತಹ ಅರ್ಜುನ ಕೂಡ ಈ ಜ್ಞಾನವನ್ನು ಮರೆತಿದ್ದಾನೆ ಅಂತ ಹೇಳ್ತಾ ಪರಂತಪ ಅಂತ ಹೇಳ್ತಾ ಇದ್ದಾನೆ. ಕೃಷ್ಣ ಅರ್ಜುನನ ಪರಂತಪ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಪರಂತಪ ಅಂತ ಹೇಳ್ತಾ ಇದ್ದಾನೆ ಅಂತಂದ್ರೆ, ನೀನು ಸದಾ ಭಗವಂತನ ಜ್ಞಾನವನ್ನ ಬಲ್ಲವನು. ಯಾಕೆಂದ್ರೆ ನೀನೊಬ್ಬ ಅಪರೋಕ್ಷ ಜ್ಞಾನಿ. ಪರಂತಪ ಅಂದ್ರೆ ಅಪರೋಕ್ಷ ಜ್ಞಾನಿ. ಅವನು ಕಣ್ಣು ಮುಚ್ಚಿದ್ರೆ ಸಾಕು, ದೇವರು ಅಂದ್ರೆ ಯಾರು, ಎಲ್ಲಿದ್ದಾನೆ, ಪ್ರತಿಯೊಂದು ತಿಳ್ಕೊಂಡಿದ್ದಾನೆ. ಯಾರು? ಅರ್ಜುನ. ಅವನೇನು ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಳ್ಬಾರ್ದು. ಅವನು ಗುಡಾಕೇಶ ಇದ್ದಾನೆ. ಅಂತಹ ಅರ್ಜುನ ಪರಂತಪ ಅಂತ ಕರೀತಾನೆ. ಅಂತಹ ಅರ್ಜುನ ಅಂದ್ರೆ ಅಪರೋಕ್ಷ ಜ್ಞಾನಿಯಾದ ನಿನಗೂ ಕೂಡ ಸಂಶಯ ಬಂತು. ಏನು ಸಂಶಯ? ಈ ಜ್ಞಾನದ ಸಂಶಯ ಬಂತು. ಯಾವುದು ಸತ್ಯ, ಯಾವುದು ಧರ್ಮ, ಯಾವುದು ಅಧರ್ಮ ಅನ್ನುವ ಸಂಶಯ ಬಂತು. ಅಥವಾ ನಾನು ಏನ್ ಮಾಡ್ಬೇಕಾಗಿದೆ, ಏನ್ ಮಾಡಬಾರದು ಅನ್ನುವುದರಲ್ಲಿ ನಿನಗೆ ಏನಂತೀವಿ ಗೊಂದಲ ಉಂಟಾಯ್ತು. ಹಾಗಾಗಿ ಇದು ನಿನ್ನನ್ನು ಒಬ್ಬನ್ನ ಕಾಡಿದ್ದಲ್ಲಪ್ಪ, ಎಲ್ಲರನ್ನೂ ಕಾಡ್ತಾ ಇತ್ತು. ಎಲ್ಲರ ಪಾಡು ಅಷ್ಟೆ.
ಹಾಗಾದರೆ ಎಲ್ಲವನ್ನ ತಿಳಿದಂತಹ ಜ್ಞಾನಿಯಾದ ಅರ್ಜುನನ ಕಥೆಯೇ ಹೀಗಾದರೆ ಪರಂತಪನಾದಂತಹ ಅರ್ಜುನನಿಗೆ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಗುರುತು ಹಿಡಿಲಿಲ್ಲ, ಅದು ಆಗ್ಲಿಲ್ಲ ಅಂತಾದ್ರೆ ಇನ್ನು ಸಾಮಾನ್ಯ ಜನರ ಕಥೆ ಏನು ಅನ್ನುವುದನ್ನು ಕೃಷ್ಣ ಹೇಳ್ತಾನೆ. ಹಾಗಾಗಿ ಜ್ಞಾನ ನಾಶವಾಗಿಲ್ಲ. ನಿನ್ನಲ್ಲಿ ಜ್ಞಾನ ಇದೆ, ಆ ಭಗವದ್ಗೀತೆಯ ಜ್ಞಾನ ಇದೆ, ಆದರೆ ಮೋಹದ ಪರದೆ ಅದನ್ನು ತಡೆದಿದೆ. ಆದ್ದರಿಂದ ನಿನಗೆ ನಾನು ಈಗ ಆ ಜ್ಞಾನವನ್ನು ಪುನಃ ಹೇಳ್ತಾ ಇದ್ದೇನೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಆದರೆ ಈ ಒಂದು ಜ್ಞಾನವನ್ನು ನಿನಗೆ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತು? ಆ ನಾನು ನಿನಗೆ ಯಾಕೆ ಈ ಜ್ಞಾನವನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ನೀನು ನನ್ನ ಭಕ್ತನಿದ್ದೀಯ. ಎಲ್ಲಕ್ಕಿಂತ ಹೆಚ್ಚಾಗಿ ನೀನು ನನ್ನ ಸಖನಾಗಿದ್ದೀಯ, ಅಂದ್ರೆ ನನ್ನ ಬಹಳ ಆಪ್ತ ಮಿತ್ರ. ಹಾಗಾಗಿ ನಾನು ನಿನಗೆ ಹೇಳ್ತಾ ಇದ್ದೇನೆ. ಇದು ಅಲ್ಲಪ್ಪ, ಅಷ್ಟು ಒತ್ತು ಕೊಟ್ಟು ಯಾಕೆ ನನ್ನ ಭಕ್ತ, ನನ್ನ ನನ್ನ ಮಿತ್ರ ಅಂತ ಯಾಕೆಲ್ಲ ಒತ್ತು ಕೊಟ್ಟು ಹೇಳ್ತಾ ಇದ್ದಾನೆ ಇಲ್ಲಿ ಕೃಷ್ಣ ಅಂದ್ರೆ, ಮುಂದೆ ಹೇಳ್ತಾನೆ, ಇದು ದೇವ ರಹಸ್ಯ, ಇದು ಅತ್ಯಂತ ರಹಸ್ಯವಾದ ಜ್ಞಾನ. ಇದು ಯಾವುದು? ಭಗವದ್ಗೀತೆಯ ಜ್ಞಾನ. ಇದನ್ನ ಸಿಕ್ಕವರಿಗೆ, ಹಾದಿ ಬೀದಿಲಿ ಹೋಗೋರಿಗೆಲ್ಲ ಕೊಡುವಂಥದ್ದಲ್ಲ. ಇದು ಯಾರಿಗೆ ಯೋಗ್ಯತೆ ಇದೆ, ಯಾರಿಗೆ ಹಸಿವಿದೆ, ಯಾರು ಅದನ್ನ ಕೇಳಿ ತಿಳಿದು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಸಿದ್ಧರಿದ್ದಾರೆ, ಮತ್ತೆ ಜೊತೆಗೆ ಅದನ್ನು ದುರುಪಯೋಗ ಮಾಡಿಕೊಳ್ಳದೆ ತನ್ನ ಆತ್ಮೋದ್ಧಾರಕ್ಕೆ ಅಂತ ಯಾರು ಬಳಸಿಕೊಳ್ಳುವ ಒಳ್ಳೆಯ ಉದ್ದೇಶವನ್ನು ಹೊಂದಿದ್ದಾನೆ, ಅವನಿಗೆ ಕೊಡಬೇಕು. ಹಾಗಾಗಿ ಮೊದಲೇ ಹೇಳ್ತಾ ಇದ್ದಾನೆ ಭಗವಂತ, ನಾನು ಹೇಳ್ತಾ ಇರೋದು ದೇವರಹಸ್ಯ, ಇದನ್ನೇ ಸಿಕ್ಕವರಿಗೆಲ್ಲ ಕೊಡೋದಲ್ಲ, ಯಾರು ನನ್ನ ಭಕ್ತರಿದ್ದಾರೆ ಅವರಿಗೆ ಮಾತ್ರ ಕೊಡಬೇಕು ಅಂತ ಹೇಳಿ. ಅಲ್ಲ, ಬೇರೆಯವರಿಗೆ ಕೊಟ್ರೆ ಏನಾಗ್ತದೆ? ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ಕೆಲವು ಜ್ಞಾನ ಅನ್ನುವುದು ಇವತ್ತಿಗೂ ಕೂಡ ಏನಾಗ್ತದೆ ಅಂತಂದ್ರೆ, ಜ್ಞಾನ ಇರುವುದು ನಮ್ಮ ಆತ್ಮೋದ್ಧಾರಕ್ಕಾಗಿ, ನಮ್ಮ ಆತ್ಮವನ್ನ ಉದ್ಧಾರ ಮಾಡಿಕೊಳ್ಳಿಕ್ಕಾಗಿ ಜ್ಞಾನವಂತದ್ದು ಇರುವುದು. ಆದ್ರೆ ಕೆಲವರು ಅಯೋಗ್ಯರಿಗೆ ಸಿಕ್ಕರೆ ಏನಾಗ್ತದೆ ಅಂದ್ರೆ, ಅವರು ಅದನ್ನು ದುರುಪಯೋಗ ಮಾಡಿಕೊಳ್ತಾರೆ. ದುರುಪಯೋಗ ಮಾಡಿಕೊಂಡು ಜನರನ್ನ ವಂಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ವ್ಯಾಪಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ವ್ಯವಹಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇನ್ನು ಮುಂದೆ ಹೋಗಿ ಅದನ್ನ ತಪ್ಪು ಅರ್ಥ ಕೊಟ್ಟು ಅದನ್ನ ನಿಜವಾದ ಅದರ ಒಂದು ಸ್ವಭಾವವನ್ನೇ ತೆಗೆದು ಬಿಡ್ತಾರೆ. ಹಾಗಾಗಿ ಅಯೋಗ್ಯರಿಗೆ ಅದು ಸಿಗಬಾರದು. ಉದಾಹರಣೆಗೆ ಈಗ ಹಿಂದೆಲ್ಲ ಹಾಗಾಗಿ ಹಿಂದೆ ಸಿದ್ಧಿಗಳಿದ್ದು, ಎಂತಹ ಸಿದ್ಧಿ, ಯೋಗ ಸಿದ್ಧಿಯಿಂದ ಮಾಯ ಆಗ್ಬೋದಿತ್ತು, ಅಂತಹ ವಿದ್ಯೆಗಳಿದ್ದು, ಅಥವಾ ಎಷ್ಟೋ ಅಮೂಲ್ಯವಾದ ವಿದ್ಯೆಯನ್ನ ಅತಿ ಸುಲಭವಾಗಿ ದುರುಪಯೋಗ ಮಾಡಿಕೊಳ್ಳಬಹುದಿತ್ತು. ಅಂತಹ ಜೊತೆಗೆ ಪ್ರಾಣಿ ಪಕ್ಷಿಗಳ ಭಾಷೆಯನ್ನ ಅರ್ಥ ಮಾಡಿಕೊಳ್ಳುವಂತಹ ವಿದ್ಯೆ ಇತ್ತು. ಆದ್ರೆ ಎಂತೆಂತಹ ವಿದ್ಯೆಗಳಿದ್ದು, ಆದ್ರೆ ಆ ವಿದ್ಯೆ ಅನ್ನೋದನ್ನ ಮನುಷ್ಯ ಕೇವಲ ತನ್ನ ಆತ್ಮೋದ್ಧಾರಕ್ಕೆ ಬಳಸೋಲ್ಲ, ಬರ್ತಾ ಅದನ್ನ ದುರುಪಯೋಗ ಮಾಡಿಕೊಳ್ತಾ ಹೋಗ್ತಾನೆ. ಹಾಗಾಗಿ ಎಲ್ಲವನ್ನ ಆ ಮಹಾತ್ಮರು, ತಿಳಿದವರು, ಸಿದ್ಧ ಪುರುಷರು ಏನಿದ್ದಾರೆ ಅವರಿಗೆ ಗೊತ್ತಿರುವ ಎಲ್ಲಾ ಜ್ಞಾನವನ್ನ ಸಿಕ್ಕವರಿಗೆ ಕೊಡೋಲ್ಲ. ಯಾರಿಗೆ ಅರ್ಹತೆ ಇದೆ, ಯಾರಿಗೆ ಅದರ ಒಂದು ಉಳಿಸಿಕೊಂಡು ಹೋಗುವ ಸಾತ್ವಿಕವಾದ ಗುಣವನ್ನ ಹೊಂದಿದ್ದಾರೆ ಅವರಿಗೆ ಮಾತ್ರ ಕೊಡ್ತಾರೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಇದನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ, ಮಾಟ ಮಂತ್ರ ವಶೀಕರಣ ಇದೆಲ್ಲ ಕೆಟ್ಟದ್ ಮಾಡ್ಲಿಕ್ಕೆ ಅಂತ ಇರುವಂತದ್ದಲ್ಲ. ಆದ್ರೆ ಹಿಂದೆಲ್ಲ ಒಳ್ಳೇದಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಅಂತ ಹೇಳಿ ಸೃಷ್ಟಿ ಮಾಡಿದಂತಹ ವಿದ್ಯೆಗಳು. ಆದ್ರೆ ಇವತ್ತು ಅದನ್ನ ಅಯೋಗ್ಯರ ಕೈಯಲ್ಲಿ ಸಿಕ್ಕು ಅದನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಈ ವಿದ್ಯೆಯೂ ಕೂಡ ದುರುಪಯೋಗ ಆಗಬಾರದು ಅನ್ನೋ ಉದ್ದೇಶದಿಂದ ಹೀಗೆ ಒತ್ತು ಕೊಟ್ಟು ಹೇಳ್ತಾ ಇದ್ದ. ಅದಕ್ಕೆ ಕೇಳ್ತಾ ಇದ್ದಾನೆ, ಹಾಗೆ ಹೇಳ್ತಾ ಅರ್ಜುನನಿಗೆ ಒಂದು ಇಲ್ಲಿ ಡೌಟ್ ಬರ್ತದೆ. ಏನಪ್ಪಾ ಅಂತಂದ್ರೆ, ಸಾಮಾನ್ಯವಾಗಿ ನಮ್ಗೆಲ್ಲ ಬರ್ತದೆ ಏನು ಅಂತಂದ್ರೆ, ಹಾಗಾದ್ರೆ ದೇವರು ಹೇಳ್ತಾ ಇದ್ದ ಇಷ್ಟೆಲ್ಲ ನೀನು ಏನ್ ಹೇಳಿದಿ, ನಿನಗೆ ನಾನು ಮೊದಲು ಹೇಳ್ತಾ ಇರೋದಲ್ಲ, ಈಗಾಗಲೇ ನಾನು ಹೇಳಿದ್ದೇನೆ ಅಂತ ನೀನ್ ಹೇಳಿದೆ ಅಲ್ವಾ? ಅಲ್ಲಪ್ಪ, ಈಗ ಕೃಷ್ಣ ಏನ್ ಹೇಳಿದ ನೋಡು ಅರ್ಜುನ, ಈ ಭಗವದ್ಗೀತೆಯನ್ನ ನಾನು ನಿನಗೆ ಮೊದಲು ಹೇಳ್ತಾ ಇರೋದಲ್ಲ, ಈಗಾಗಲೇ ನಾನು ಹೇಳಿದ್ದೇನೆ ಅಂತ ನೀನ್ ಹೇಳ್ತಿದ್ದಿ. ಅಲ್ಲ, ನೀನು ನನಗಿಂತ 6 ತಿಂಗಳು ದೊಡ್ಡವನಷ್ಟೇ ಅಲ್ಲಪ್ಪ. ನೀನು ಮೊದಲೇ ಹೇಳಿದ್ದೆ ಅಂದ್ರೆ ಅದರ ಅರ್ಥ ಏನು? ಈಗ ಮನ್ವಂತರ ಅಂದ್ರೆ ಎಷ್ಟೋ ಮನ್ವಂತರದ ಹಿಂದಿನ ಕತೆ. ಅವಾಗ ನಾನು ಅವನಿಗೆ ಹೇಳಿದ್ದೆ, ನಾನು ಅವ್ರಿಗೆ ಹೇಳಿದ್ದೆ, ಇವ್ರಿಗೆ ಹೇಳಿದ್ದೆ ಅಂತ ನೀನ್ ಹೇಳ್ತಾ ಇದ್ದೀಯಲ್ಲಪ್ಪ. ಆದ್ರೆ ನೀನು ನನಗೂ ನಿನಗೂ ಇರೋ ವಯಸ್ಸಿನ ಅಂತರ ಎಷ್ಟು ಅಂದ್ರೆ ಬರೀ 6 ತಿಂಗಳು ದೊಡ್ಡವನು ನೀನು ಅಷ್ಟೇ. ಈಗ ನನಗೊಂದು 62 ವರ್ಷ, ನಿನಗೊಂದು 62 ಆಯ್ತಾ? ಹೀಗಿರುವಾಗ ನೀನು ಅವನಿಗೆ ಹೆಂಗೆ ಹೇಳಿದೆ ಅಂದ್ರೆ ಈ ಮಾತಿನ ಅರ್ಥ ಏನು ಅಂತಂದ್ರೆ, ನೀನು ಅವಾಗ್ಲೂ ಇದ್ದೀಯ ಅಂತ ಹೇಳಿ ಇಲ್ಲಿ ಅರ್ಜುನ ತಾನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಕೃಷ್ಣ ಉತ್ತರ ಹೇಳ್ತಾನೆ.
ಭಗವಾನ್ ವಾಚ ಹೇಳ್ತಾ ಇದ್ದಾನೆ, ಬಹೂನಿ ಮೇ ವ್ಯ- ವ್ಯತೀತಾನಿ ಜನ್ಮಾನಿ ತವ ಜಾರ್ಜುನ ತಾನ್ಯಾಹಂ ವೇದ ಸರ್ವಾಣಿ ನ ತ್ವಂ ವೇದ ಪರಂತಪ. ಜನ್ಮ ಅಂದರೆ ಜನನ ಅಥವಾ ಹುಟ್ಟುವುದು ಅಂತಲ್ಲ, ಇಲ್ಲದೇ ಇರುವುದು ಅಂತಲ್ಲ. ಒಂದು ಜಡ ಹುಟ್ಟಿತು ಅಂತ ಯಾವತ್ತೂ ಅದನ್ನು ಕರೆಯೋದಿಲ್ಲ. ಜನ್ಮ ಅಥವಾ ಹುಟ್ಟೋದು ಅಥವಾ ಸಾಯೋದು ಅಂದ್ರೆ ಅರ್ಥ ಇಷ್ಟೇ ನೋಡಪ್ಪ. ಒಂದು ಸೂಕ್ಷ್ಮ ಶರೀರ ಇರ್ತದೆ, ಆ ಸೂಕ್ಷ್ಮ ಶರೀರಕ್ಕೆ ಒಂದು ಸ್ಥೂಲ ಶರೀರ ಅನ್ನುವುದು ಸಿಗ್ತದೆ. ಅದನ್ನೇ ನಾವು ಹುಟ್ಟು ಅಂತ ಕರಿತೇವೆ. ಯಾವಾಗ ಆ ಸೂಕ್ಷ್ಮ ಶರೀರ ಆ ಸ್ಥೂಲ ಶರೀರವನ್ನು ಬಿಟ್ಟು ತನ್ನ ಕೆಲಸ ಆದ್ಮೇಲೆ ಆ ಸ್ಥೂಲ ಶರೀರವನ್ನು ಬಿಟ್ಟು ಹೋಗ್ತದೆ, ಆಯ್ತಾ? ಅದನ್ನೇ ನಾವು ಸಾವು ಅಂತ ಕರಿತೀವಿ. ಆದ್ರೆ ನನಗೆ ಈ ತರ ಅನೇಕ ಹುಟ್ಟುಗಳು ಆಗಿದೆ. ಆದರೆ ನಿನ್ನ ಹಾಗೆ ಏನಂತೀವಿ, ಈ ರೀತಿ ನಾನು ಸೂಕ್ಷ್ಮ ಶರೀರ ಸ್ಥೂಲ ಶರೀರ ತಗೊಂಡು ಬರುವವನಲ್ಲ. ಮತ್ತೆ ನನಗೆ ನನ್ನದೇ ಆದ ರೂಪ ಇದೆ. ಅಂದ್ರೆ ಅದೇ ರೂಪದಲ್ಲೇ ನಾನು ಈ ಭೂಮಿಯಲ್ಲಿ ಪ್ರಕಟಗೊಳ್ತೇನೆ. ಅಂದ್ರೆ ಆ ಅಂತ ಹೇಳ್ತಾ ಮುಂದೆ ಹೇಳ್ತಾನೆ ಕೃಷ್ಣ, ನನಗೆ ಹುಟ್ಟು ಎಂಬುದಿಲ್ಲ, ನನ್ನ ದೇಹಕ್ಕೂ ಕೂಡ ಹುಟ್ಟು ಅನ್ನುವುದಿಲ್ಲ, ಸಾವು ಅನ್ನೋದು ಇಲ್ಲ. ಅಂದ್ರೆ ಇಲ್ಲಿ ಈಗ ನಾವು ದೇಹ ತಗೊಂಡು ಬರ್ತೀವಿ, ನಮ್ಮ ದೇಹಕ್ಕೆ ಹುಟ್ಟು ಅನ್ನೋದಿದೆ, ಸಾವು ಅನ್ನೋದಿದೆ. ಆ ಒಳಗಡೆ ಇರುವಂತಹ ಸೂಕ್ಷ್ಮ ಶರೀರ ಮತ್ತೆ ಏನಂತೀವಿ ಆತ್ಮಕ್ಕೆ ಹುಟ್ಟಿಲ್ಲ, ಸಾವಿಲ್ಲ. ಆದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನಿನ್ನ ದೇಹಕ್ಕೆ ಸಾವಿದೆ, ಹುಟ್ಟಿದೆ, ಆದ್ರೆ ನನಗೆ ನನ್ನ ದೇಹಕ್ಕೂ ಕೂಡ ಸಾವಿಲ್ಲ, ಹುಟ್ಟಿಲ್ಲ. ಅಂದ್ರೆ ನಾನು ಇಲ್ಲಿಯ ಒಂದು ಶರೀರವನ್ನು ಧರಿಸಿ ಬರೋದು. ನಾನು ವೈಕುಂಠದಲ್ಲಿ ನಾನು ಶರೀರ ಜ್ಞಾನಾನಂದಮಯವಾದ ಶರೀರದಲ್ಲಿ ಇರ್ತೇನೋ ಅದೇ ಶರೀರದಲ್ಲೇ ನಾನು ಇಲ್ಲಿ ಪ್ರಕಟಗೊಳ್ತೇನೆ. ಮತ್ತೆ ಎಲ್ರು ಹೇಳ್ತಾರಲ್ವಾ, ಹಿಂಗೆ ಕೃಷ್ಣ ವಸುದೇವ ದೇವಕಿಯರ ಹೊಟ್ಟೆಯಲ್ಲಿ ಹುಟ್ಟಿ ಬಂದ, ರಾಮ ಆ ಏನು ದಶರಥ ಕೌಸಲ್ಯ ಮಗನಾಗಿ ಹುಟ್ಟಿ ಬಂದ, ಗರ್ಭದಲ್ಲಿ ಹುಟ್ಟಿ ಬಂದ ಅಂತ ಹೇಳ್ತಾರಲ್ಲ. ಮತ್ತೆ ಅಂತ ಕೇಳಿದ್ರೆ ಅದಕ್ಕೆ ಕೃಷ್ಣ ಹೇಳ್ತಾನೆ, ಅದು ಲೋಕದ ದೃಷ್ಟಿಯಲ್ಲಿ ಕಾಣಿಸ್ಕೊಳ್ಳೋದು ಕಣೆ. ಆದ್ರೆ ನಿಜವಾಗ್ಲೂ ನನಗೆ ಆ ಈ ಮಾಂಸ ಮುದ್ದೆಯ ದೇಹ ಅಲ್ಲ ಬರೋದು. ಅಷ್ಟೇ ಅಲ್ಲ, ನನಗೆ ವಯಸ್ಸು ಅನ್ನೋದು ಆಗೋದು. ನಾನು ಯಾವಾಗ್ಲೂ ಚಿರ ಯೌವನದಲ್ಲೇ ಇರುವಂತ ಅಂತ ಹೇಳ್ತಾ ಮುಂದೆ ಆ ಹೇಳ್ತಾನೆ, ಹಾಗಾಗಿ ನಾನು ಹೀಗೆ ಅವತಾರ ಮಾಡಿ ಬರ್ತೇನೆ ಅಂತ ಹೇಳುವಾಗ ಇದಕ್ಕೆ ಇವನು ಹೇಳ್ತಾನೆ, ಅರ್ಜುನ ಕೇಳ್ತಾನೆ, ಅಲ್ಲ ನೀನು ಯಾವಾಗ್ಲೂ ಹೀಗೆ ಅವತಾರ ಮಾಡಿ ಬರ್ತೀನಿ ಅಂತೀಯಲ್ಲಪ್ಪ, ನೀನ್ ಯಾಕೆ ಇಲ್ಲಿ ಅವತಾರ ಮಾಡಿ ಬರ್ತೀಯ? ನೀ ಬರೋ ಅವಶ್ಯಕತೆ ಏನಿದೆ? ಹ ಯಾಕೆಂದ್ರೆ ನೀನು ಕೇವಲ ಸಂಕಲ್ಪ ಮಾತ್ರದಿಂದಲೇ ಎಲ್ಲವನ್ನ ಮಾಡ್ತೀನಿ ಅನ್ನೋದಾದ್ರೆ, ಇಡೀ ಬ್ರಹ್ಮಾಂಡವನ್ನ ನೀನು ಬೇರೆ ನಿನ್ನ ಸಂಕಲ್ಪ ಶಕ್ತಿಯಿಂದಲೇ ನೀನು ನಿಗ್ರಹ ಮಾಡ್ತಾ ಇದ್ದೀಯಲ್ವಾ? ಆ ವಿಶ್ವ ಏನು ಅಂತೀವಿ, ನಿನ್ನನ್ನ ಯೂನಿವರ್ಸ್ ಅಂತ ಕರಿತೀವಿ, ಶಕ್ತಿ ಅಂತ ಕರಿತೀವಿ. ನೀನೇ ಎಲ್ಲವನ್ನ ನಿಗ್ರಹ ಮಾಡ್ತಾ ಇದ್ದೀಯ ಅಂದ್ಮೇಲೆ ನೀನು ಕುಂತ ಜಾಗದಲ್ಲೇ ಮಾಡ್ಬೋದಲ್ಲ. ಇಲ್ಲಿ ಅವತಾರ ಮಾಡಿ ಯಾಕೆ ಬರ್ತೀವಿ, ಅಥವಾ ಯಾವಾಗ ಅವತಾರ ಮಾಡಿ ಬರ್ತೀವಿ ಅಂತ ಹೇಳಿ ಇಲ್ಲಿ ಪ್ರಶ್ನೆ ಮಾಡಿದಾಗ ಕೃಷ್ಣ ಹೇಳ್ತಾ ಇದ್ದಾನೆ, ಅದು ನನ್ನ ಸ್ವಭಾವ. ಯಾವಾಗ ಸ್ವಭಾವ ಅಂತಂದ್ರೆ, ಯಾವ ಕಾರಣಕ್ಕಾಗಿ ನಾನು ಭೂಮಿಗೆ ಇಳಿದು ಬರ್ತೇನೆ ಅಂತಂದ್ರೆ ಅದರ ಹಿಂದೆ ಒಂದು ಸಂಕಲ್ಪ ಇರ್ತದೆ, ಆಯ್ತಾ? ಅಂತ ಹೇಳಿ ಮುಂದೆ ಕೃಷ್ಣ ಹೇಳ್ತಾನೆ, ನಾನು ಯಾವಾಗ ಭೂಮಿ ಮೇಲೆ ಬರ್ತೇನೆ ಅಂತಂದ್ರೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಉತ್ತರ, ನಮ್ಮ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಒಂದು ಶ್ಲೋಕ, ತುಂಬಾ ಪ್ರಸಿದ್ಧವಾದಂತಹ ಶ್ಲೋಕ, 2 ಶ್ಲೋಕಗಳು. ಅದೇನು ಅಂತಂದ್ರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗಲೆಲ್ಲ ಆ, ಈ ಭರತ ಅಂದ್ರೆ ಭರತ ವಂಶದಲ್ಲಿ ಬಂದವನೇ, ಆ, ಧರ್ಮ ಕಳೆಗುಂದಿದಾಗಲೆಲ್ಲ, ಯಾವಾಗ ಅಧರ್ಮ ಅನ್ನುವುದು ತಲೆ ಎತ್ತಿರ್ತದೋ ಆಗ ನಾನು ಯುಗಗಳಲ್ಲಿ ಕೂಡ ಅವತಾರ ಮಾಡಿ ಬರ್ತೇನೆ. ಅಂದ್ರೆ ಇಡೀ ಪ್ರಪಂಚದಲ್ಲಿ ಕೇವಲ ಯಾವುದೋ ಒಂದು ಜಾಗದಲ್ಲಿ ಯಾವುದೋ ಒಂದು ದೇಶದಲ್ಲಿ ಅಲ್ಲ, ಇಡೀ ಬ್ರಹ್ಮಾಂಡ, ಇಡೀ ಭೂಮಿಯಲ್ಲಿ, ಭೂಮಿಯೇ ಅಧರ್ಮದ ದಾರಿಯಲ್ಲಿದ್ದಾಗ, ಇಡೀ ಪ್ರಪಂಚ ಯಾವಾಗ ಧರ್ಮ ಮಲಿನವಾಗಿ ಅಧರ್ಮದ ಮುಂದೆ ಅದು ಮಂಡಿ ಊರಿ ಸೋಲನ್ನ ಒಪ್ಪಿಕೊಂಡು ಕೂರ್ತಿರ್ತದೋ, ತಲೆ ಕೆಳಗಾಗಿ ನಿಲ್ಲುವ ಪ್ರಸಂಗ ಬರ್ತದೋ, ಆಗ ನಾನು ಈ ಧರೆಗೆ ಇಳಿದು ಬರ್ತೇನೆ. ಹೀಗೆ ಜ್ಞಾನವಂದನಾಗಿ ಜ್ಞಾನಮಯ ಶರೀರದಿಂದ ಇಲ್ಲಿ ಸೋಲುವುದು ಅಂದ್ರೆ ಒಂದು ಒಂದು ಮನೆ ಸೋಲೋದು ಅಥವಾ ಒಂದು ದೇಶಕ್ಕೆ ಸಂಬಂಧಪಟ್ಟ ವಿಚಾರ ಅಲ್ಲ. ಇಡೀ ವಿಶ್ವ, ಇಡೀ ನಮ್ಮ ಈ ಭೂಮಂಡಲ, ಇದರಲ್ಲಿ ಧರ್ಮ ಅನ್ನೋದು ನಿಂತು ಹೋಗಬೇಕು. ಧರ್ಮಕ್ಕೆ ನೆಲೆಯೇ ಸಿಗದೆ ಹೋದಾಗ, ಪರಿಸ್ಥಿತಿ ಬಂದಾಗ ಭಗವಂತ ತಾನಿಲ್ಲಿ ಅವತಾರ ಮಾಡಿ ಬರ್ತೇನೆ. ದುಷ್ಟಶಕ್ತಿಗಳು ಭೂಮಿಯ ಮೇಲೆ ಹಿಡಿತ ಸಾಧಿಸಿ ಸತ್ವಗುಣದ ಮೇಲೆ ತಲೆ ಎತ್ತಿ ನಿಂತಾಗ ಭಗವಂತ ತನ್ನನ್ನು ತಾನು ಭೂಮಿಯ ಮೇಲೆ ಸೃಷ್ಟಿಸಿಕೊಳ್ತಾನೆ. ತದಾತ್ಮಾನಂ ಸೃಜಾಮ್ಯಹಂ.
ತದಾತ್ಮಾನಂ ಸೃಜಾಮ್ಯಂ ಅಂದ್ರೆ ಮುಂದೆ ಕೃಷ್ಣ ಹೇಳ್ತಾ ಇದ್ದಾನೆ, ಯಾವಾಗ್ಲೂ ಅವತಾರ ಮಾಡಿ ಬರ್ತೇನೆ ಯುಗ ಯುಗದಲ್ಲೂ ಅಂತಂದ್ರೆ ಅರ್ಥ ನಾನೇ ಬರ್ತೀನಿ ಅಂತ ಅರ್ಥ ಅಲ್ಲ. ಕೆಲವೊಮ್ಮೆ ನಾನು ನನ್ನವರನ್ನ ಕಳಿಸಿಕೊಡ್ತೇನೆ. ಎಲ್ಲಿ ಯಾವಾಗಲೆಲ್ಲ ಧರ್ಮದ ಉದ್ಧಾರ ಆಗಬೇಕು ಅಂತ ಅನಿಸ್ತದೋ, ಎಲ್ಲಿ ಅಧರ್ಮ ಅನ್ನೋದು ತಾಂಡವಾಡ್ತಾ ಇದೆಯೋ ಅಲ್ಲಿ ಧರ್ಮದ ಉದ್ಧಾರಕ್ಕಾಗಿ, ಅಧರ್ಮವನ್ನ ಶಿಕ್ಷಿಸಲಿಕ್ಕಾಗಿ, ಆಯ್ತು, ಧರ್ಮವನ್ನ ಎತ್ತಿ ಹಿಡಿಲಿಕ್ಕಾಗಿ ನಾನು ಮಾತ್ರ ಅಲ್ಲ, ನಾನು ಕೆಲವೊಮ್ಮೆ ನನ್ನವರನ್ನ ಕಳಿಸಿಕೊಡ್ತೇನೆ. ಅಂದ್ರೆ ದೇವತೆಗಳನ್ನ ಅವತಾರ ಮಾಡಿ, ಅವತಾರ ಪುರುಷರ ರೂಪದಲ್ಲಿ ಬರ್ತಾರೆ. ಅವರು ಬಂದು ಇಲ್ಲಿ ಜ್ಞಾನದ ಉಪದೇಶವನ್ನು ಕೊಟ್ಟು, ಧರ್ಮದ ಉಪದೇಶವನ್ನು ಕೊಟ್ಟು, ಧರ್ಮ ಅಂತಂದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದು ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಬೌದ್ಧ, ಜೈನ, ಮುಸ್ಲಿಂ ಧರ್ಮ, ಈ ತರ ಧರ್ಮ ಅಲ್ಲ. ಧರ್ಮ ಅಂದ್ರೆ ಒಳ್ಳೆತನ ಅಂತ. ಈ ಭೂಮಿ ಮೇಲೆ ಒಳ್ಳೆತನ ಅನ್ನೋದು ನಾಶವಾದಾಗ ಅದನ್ನ ಸ್ಥಾಪನೆ ಮಾಡ್ಲಿಕ್ಕೆ, ಅದನ್ನ ಮರುಸ್ಥಾಪನೆ ಮಾಡ್ಲಿಕ್ಕೆ ಆ, ಆ, ಏನಂತೀವಿ, ಮಹಾತ್ಮರನ್ನ ನಾನು ಕಳಿಸಿಕೊಡ್ತಾ ಇರ್ತೇನೆ. ಅವರು ಯಾವ ರೂಪದಲ್ಲಿ, ಕೇವಲ ಏನೋ ಒಬ್ಬರ ಇಬ್ಬರ ಅಲ್ಲ, ಬಹಳಷ್ಟು ಜನ ನನ್ನ ಆತ್ಮೀಯರು, ನನ್ನ ಲೋಕದಲ್ಲಿ ಇರುವವರು, ನನಗೆ ಪ್ರೀತಿ ಪಾತ್ರರಾದವರು, ಅವರನ್ನು ನಾನು ಆ ಯುಗ ಯುಗಗಳಲ್ಲಿಯೂ, ಯುಗ ಯುಗಗಳಲ್ಲಿ ಅಂತಂದ್ರೆ ಭಗವಂತ ಎಲ್ಲರಿಗೂ ಯುಗದಲ್ಲಿ ಬರ್ತಾ ಇರ್ತಾನೆ ಅಂತ ಅರ್ಥಲ್ಲ, ಎಲ್ಲಾ ಯುಗದಲ್ಲೂ ಬರ್ತಾನೆ ಇರ್ತಾನೆ ಅನ್ನೋದಕ್ಕಿಂತ ನಮ್ಗೆ ಗೊತ್ತಿರೋದು ಮೂರೇ ಏನೋ ಒಂದು 10 ದಶಾವತಾರ ಗೊತ್ತಿದೆ. ಇಲ್ಲೂ ರಾಮನಾಗಿ ಬಂದ, ಕೃಷ್ಣನಾಗಿ ಬಂದ, ಅಥವಾ ವಾಮನನಾಗಿ ಬಂದ, ಪರಶುರಾಮನಾಗಿ ಬಂದ. ಆದ್ರೆ ಭಗವಂತ ಹೇಳ್ತಾ ಇರೋದು ಇಷ್ಟೇ ರೂಪದಿಂದ ಅಲ್ಲ, ನನ್ನವರನ್ನ ಅವತಾರ ಮಾಡ್ಲಿಕ್ಕೆ ಕಳಿಸ್ತೇನೆ. ನನ್ನವರು ಕೂಡ ಬರ್ತಾರೆ ಇಲ್ಲಿ, ಅವರು ಬಂದು ಈ ಧರ್ಮವನ್ನು ಸಂಸ್ಥಾಪನೆ ಮಾಡಿ ಹೋಗ್ತಾರೆ ಅಂತ ಹೇಳ್ತಾ ತದಾತ್ಮಾನಂ ಸೃಜಾಮ್ಯಹಂ. ಹಾಗಾಗಿ ನನ್ನ ಆತ್ಮೀಯರನ್ನು ನಾನು ಬೆಳೆಸಿಕೊಡ್ತೇನೆ. ಅವರು ಆಚಾರ್ಯ ಪುರುಷರಾಗಿ ಬರ್ತಾರೆ, ಸಮಾಜದ ಉದ್ಧಾರಕರಾಗಿ ಬರ್ತಾರೆ. ಅಧರ್ಮದ ಹಾದಿಯಲ್ಲಿದ್ದಂಥವರಿಗೆ ಮೋಕ್ಷ ಮಾರ್ಗದ ಸಾಧನೆಯ ಮಾರ್ಗವನ್ನ, ಉಪದೇಶವನ್ನು ಕೊಡ್ತಾರೆ. ಎಲ್ಲರಿಗೂ ಸನ್ಮಾರ್ಗದಲ್ಲಿ ಹೋಗುವ, ಅಂದ್ರೆ ಭಗವಂತನನ್ನ ಹೋಗಿ ಸೇರುವ ಆ ಏನಂತೀವಿ ಜ್ಞಾನ ಮಾರ್ಗ, ಧ್ಯಾನ ಮಾರ್ಗವನ್ನು ಹೇಳಿಕೊಡ್ತಾರೆ ಅಂತ ಹೇಳ್ತಾ ಮುಂದೆ ಹೇಳ್ತಾ ಇದ್ದಾನೆ. ಆದ್ರೆ ಆ ಕೃಷ್ಣ ಅವತಾರ ಮಾಡುವಾಗ, ಕೃಷ್ಣ ಹಾಗಾದ್ರೆ ಯಾಕೆ ಅವತಾರ ಮಾಡಿ ಬಂದ ಅಂತ ಅಷ್ಟು ಧರ್ಮ ಕೆಟ್ಟು ಹೋಗಿತ್ತ? ಒಂದು ವೇಳೆ ಕೃಷ್ಣ ಹಂಗಾದ್ರೆ ಅವತಾರ ಮಾಡಿ ಬರ್ತಾನೆ ಯುಗ ಯುಗದಲ್ಲೂ ಅನ್ನೋದಾದ್ರೆ, ಇವಾಗಲೂ ಕೂಡ ಧರ್ಮ ಅನ್ನೋದು ವಿನಾಶದ ಹಾದಿಯಲ್ಲಿ ಇದೆ ಅಲ್ವಾ? ಇವಾಗ ಯಾಕೆ ಬರೋಲ್ಲ ಅಂತಂದ್ರೆ, ಅದಕ್ಕೆ ಹೇಳಿದ್ರು ಏನಂತ ಹೇಳ್ತಾ ಇದ್ದಾನೆ ಅಂತಂದ್ರೆ, ಸಂಪೂರ್ಣವಾಗಿ ಧರ್ಮ ಅನ್ನೋದು ನಾಶ ಆಗಬೇಕು. ಆದ್ರೆ ಇಲ್ಲಿ ಇನ್ನೂ ನಮ್ಮಲ್ಲಿ ಆ ಮಟ್ಟಕ್ಕೆ ಹೋಗಿಲ್ಲ. ಧರ್ಮ ಅನ್ನೋದು ಸಂಪೂರ್ಣವಾಗಿ ನಾಶವಾಗುವ ಮಟ್ಟಕ್ಕೆ ಇವತ್ತಿನವರೆಗೆ ಇನ್ನೂ ಹೋಗಿಲ್ಲ ಈ ಕಲಿಯುಗದಲ್ಲಿ. ಯಾಕೆ ಒಂದ್ ವೇಳೆ ಹೋಗಿದ್ರೆ ಈಗ ನಾವೆಲ್ಲ ಯಾರ ಕೂತ್ಕೊಂಡು ಹೀಗೆ ಭಗವದ್ಗೀತೆಯನ್ನು ಕೇಳ್ತಾನೆ ಇರ್ಲಿಲ್ಲ. ಧ್ಯಾನ ಮಾಡೋದು, ಭಗವದ್ಗೀತೆ, ಭಾಗವತ, ಪುರಾಣ ಕೇಳ್ತಾ ರಾತ್ರಿ ಎಲ್ಲ ಧ್ಯಾನ ಮಾಡ್ತಾ ಯಾರು ಕೂರ್ತಾ ಇರ್ಲಿಲ್ಲ. ಅಂದ್ರೆ ಇಲ್ಲಿ ಇನ್ನೂ ಕೂಡ ಸಜ್ಜನರಿದ್ದಾರೆ, ಧಾರ್ಮಿಕರಿದ್ದಾರೆ, ಭಕ್ತಿ ಭಾವದಿಂದ ಬದುಕ್ತಾ ಇರುವಂತವ್ರು ಇವತ್ತಿಗೂ ಇದ್ದಾರೆ. ಅಂದ್ರೆ ಸತ್ಯ ಅನ್ನೋದು ಇನ್ನೂ ನಿಂತಿದೆ. ಆದ್ರೆ ಕೃಷ್ಣ ಅವತಾರ ಮಾಡುವ ಕಾಲದಲ್ಲಿ ಹಾಗಿರ್ಲಿಲ್ಲ. ಜರಾಸಂಧ, ಶಿಶುಪಾಲ, ದಂತವಕ್ರ, ಕಂಸ ಅಟ್ಟಹಾಸದಿಂದ ಮೆರಿತಾ ಇದ್ರು, ಗಹಗಹಿಸಿ ನಗ್ತಾ ಇದ್ರು. ಅವರನ್ನು ಬೇಲಿ ಹಾಕಿ ನಿಲ್ಲಿಸುವವರೇ ಇರ್ಲಿಲ್ಲ. ಎಲ್ಲ ಏನಂತೀವಿ, ಅವ್ರು ಮಾಡಿದ್ದೇ ಆಟ. ಅವರನ್ನು ಪ್ರಶ್ನೆ ಮಾಡೋರಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಅಲ್ಲಿ ಹೆಣ್ಣಿನ ಮಾನ ಪ್ರಾಣಕ್ಕೆ ಬೆಲೆ ಇಲ್ಲ. ಸಜ್ಜನರು ಅಂತ ಯಾರಿದ್ದಾರೆ, ರಾಜರಿದ್ದಾರೆ, ಆ ಸಾಧು ಸಂತರಿದ್ದಾರೆ, ಅವ್ರು ಯಾರಿಗೂ ಅಲ್ಲಿ ಬೆಲೆ ಇರಲಿಲ್ಲ. ಇವರ ಒಂದು ಭೋಗದ ವಸ್ತು ಆಗಿದ್ದು. ಜರಾಸಂಧ ಸುಮಾರು 22,800 ರಾಜಕುಮಾರರು, ಅಂದ್ರೆ ಎಲ್ಲಾ ಅವತ್ತಿನ ಕಾಲದಲ್ಲಿ ಎಲ್ಲಾ ಸಣ್ಣ ಸಣ್ಣ ಮನೆತನೆಗಳು, ರಾಜ ಮನೆತನೆಗಳು ಇಡೀ ಭೂಮಿಯ ತುಂಬಾ, ಬರೀ ಭಾರತ ದೇಶ ಮಾತ್ರ ಅಲ್ಲ, ಇಡೀ ಭೂಮಿ ತುಂಬಾ ಒಂದಲ್ಲ ಒಂದು ಏನಂತೀವಿ ರಾಜವಂಶಗಳು ಆಳ್ವಿಕೆ ಮಾಡ್ತಾ ಇದ್ವು ಆದ್ರೆ ಇವನ್ ಏನ್ ಮಾಡ್ತಾ ಇದ್ದ ಜರಾಸಂಧ ಅಂತಂದ್ರೆ, ಹೋಗಿ ಅವರ ಮೇಲೆ ಆಕ್ರಮಣ ಮಾಡಿ ಅಲ್ಲಿರುವ ರಾಜಕುಮಾರರನ್ನೆಲ್ಲ ಸೆರೆ ಹಿಡ್ಕೊಂಡು ಬರೋದು. ಯಾಕೆಂದ್ರೆ ವಂಶವೇ ಇಲ್ಲ ಅಂದ್ರೆ ಮುಂದೆ ಹೇಗೆ ಹೋಗ್ತದೆ ಅಲ್ವಾ? ವಂಶವೇ ಮುಂದೆ ಅವರನ್ನ ಏನು ಬೆಳೆಸಿಕೊಂಡು ಆ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡುವ ವಂಶವೇ ಇಲ್ಲ ಅಂತ ಆದಾಗ ಅದು ಖಾಲಿ ಆಗ್ತದಲ್ವಾ ಸಿಂಹಾಸನ. ಅವಾಗ ಇವನು ಹೋಗಿ ಆಕ್ರಮಣ ಮಾಡಿ ಅದನ್ನ ವಶಪಡಿಸಿಕೊಳ್ಳೋದು. ಹೀಗಾಗಿ ಒಟ್ಟು 22,800 ರಾಜಕುಮಾರರನ್ನ ತಾನು ಸೆರೆ ಹಿಡ್ಕೊಂಡು ಬಂದಿದ್ದ. ಇವನ ಏನಂತೀವಿ, ಕಂಸ ಇದ್ದ ಒಬ್ಬ. ಕಂಸ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿದ ಈ ಜರಾಸಂಧ ಜೊತೆಗೆ ಆ ಶೂರಸೇನ, ಅವನು ಬಹಳ ಧಾರ್ಮಿಕನಿದ್ದ. ಅವನನ್ನು ಕೂಡ ಕುತಂತ್ರ ಮಾಡಿ ಆ ಅಲ್ಲಿ ಕಂಸನನ್ನು ಕೂರಿಸಿದ್ದ. ಹಾಗೆ ಆತನ ಮಿತ್ರ ಒಬ್ಬ ಇದ್ದ, ನರಕಾಸುರ ಅಂತ. ಅವನೇನ್ ಮಾಡಿದ್ದ ಅಂತಂದ್ರೆ, ಇವನೆಲ್ಲ ರಾಜಕುಮಾರರನ್ನ ಹಿಡ್ಕೊಂಡು ಬಂದ್ರೆ ಅವನು ರಾಜಕುಮಾರಿಯರನ್ನ ಹಿಡ್ಕೊಂಡು ಬಂದಿದ್ದ. ಯಾಕೆಂದ್ರೆ ರಾಜಕುಮಾರ ಇಲ್ಲ ಅಂತ ಆದ್ರೆ ರಾಜಕುಮಾರಿಯರಿಗೆ ಮದುವೆ ಮಾಡಿ ಅವರಲ್ಲೇ ಮಕ್ಕಳು ಬರ್ತದಲ್ಲ, ಅವರನ್ನ ಪುನಃ ಸಿಂಹಾಸನಲ್ಲಿ ಕೂರಿಸ್ತಾರೆ. ಆ ಉದ್ದೇಶದಿಂದ ರಾಜ ವಂಶ ಅನ್ನೋದೇ ಇರಬಾರ್ದು.
ಹಾಗಾಗಿ ಆ ಹೆಣ್ಣು ಮಕ್ಕಳನ್ನ ಯಾರು ಕರ್ಕೊಂಡು ಬಂದು ಜೈಲಲ್ಲಿ ಇಟ್ಟಿದ್ರು. ಯಾರು? ನರಕಾಸುರ. ಅವರೆಷ್ಟು ಜನ ಇದ್ರು? 16,100 ಜನ ಇದ್ರು. ಆಯ್ತಾ? ಜೊತೆಗೆ ಅವರನ್ನೆಲ್ಲ ಬಲಿ ಕೊಟ್ಟು, ಜೊತೆಗೆ ಭೀಷ್ಮಾಚಾರ್ಯರು ಅವತ್ತಿನ ಕಾಲದ ಮಹಾಜ್ಞಾನಿಗಳು, ಅಷ್ಟೇ ಅಲ್ಲ ಮಹಾಶಕ್ತಿಶಾಲಿಗಳು. ಅವರನ್ನ ಯುದ್ಧದಲ್ಲಿ ಸೋಲಿಸುವವರೇ ಇರ್ಲಿಲ್ಲ. ಆದ್ರೆ ಇವರು ಬಹಳ ಬುದ್ಧಿವಂತರು. ಅವ್ರಿಗೆ ಗೊತ್ತಿತ್ತು ಭೀಷ್ಮಾಚಾರ್ಯರ ಜೊತೆಗೆ ನಾವು ಯುದ್ಧಕ್ಕೆ ಹೋದರೆ ಸೋತು ಹೋಗ್ತೀವಿ ಅಂತ ತಿಳಿದಂತ ಜರಾಸಂಧ, ಇವರೆಲ್ಲ ನರಕಾಸುರ ಇವರೆಲ್ಲ ಸೇರಿ ಭೀಷ್ಮಾಚಾರ್ಯರೊಂದಿಗೆ ಶಾಂತಿ ಒಪ್ಪಂದ ಮಾಡ್ಕೊಂಡಿದ್ರು. ಅಂದ್ರೆ ನಾವು ನಿಮ್ಮ ಮೇಲೆ ಯುದ್ಧ ಮಾಡೋಲ್ಲ, ನೀವು ನಮ್ಮ ಮೇಲೆ ಯುದ್ಧ ಮಾಡೋದು ಬೇಡ, ನಿಮ್ ಪಾಡಿಗೆ ನೀವಿರಿ, ನಮ್ಮ ಪಾಡಿಗೆ ನಾವಿರ್ತೀವಿ ಅಂತ ಹೇಳಿ ಭೀಷ್ಮಾಚಾರ್ಯರೊಂದಿಗೆ ಶಾಂತಿ ಒಪ್ಪಂದ ಮಾಡ್ಕೊಂಡು ಇಡೀ ಭೂಲೋಕದಲ್ಲಿ, ಈ ಭೂಮಿಯಾದ್ಯಂತ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಬೇಕು, ಆ ಮೂಲಕ ಜನರ ಸುಲಿಗೆ ಮಾಡಬೇಕು ಅನ್ನುವಂತ ದೊಡ್ಡ ಕುತಂತ್ರವನ್ನು ಹೂಡಿದ ಈ ಜರಾಸಂಧ, ಅಂತಹ ಆ, ಅಂತಹ ಒಂದು ವೇಳೆ ಕೃಷ್ಣ ತಾನು ಅವತಾರ ಮಾಡಿ ಆ ಈ ಪಾಪಿಗಳನ್ನ ತಾನು ಕೈವಶ ಮಾಡ್ಕೊಳ್ತಾನೆ. ಹಾಗೆ ಕೃಷ್ಣ ಕಂಸನನ್ನ ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿ ಅಲ್ಲಿ ಶೂರಸೇನನನ್ನ, ಅಂದ್ರೆ ಯಾದವ ವಂಶದ ಏನೊಂದು ಮೂಲ ಪುರುಷ, ಏನು ಯಾದವ ವಂಶಸ್ಥನಾಗಿರ್ತಾನಲ್ಲ ಶೂರಸೇನ, ಆ ಶೂರಸೇನನನ್ನ ಪುನಃ ಆ ಸಿಂಹಾಸನದಲ್ಲಿ ಕೂರಿಸ್ತಾನೆ ಕಂಸನನ್ನು ಸಂಹಾರ ಮಾಡಿ. ಇನ್ನು ಪುನಃ ನರಕಾಸುರನನ್ನು ಕೊಲ್ತಾನೆ ಕೃಷ್ಣ. ನರಕಾಸುರನನ್ನು ಕೊಂದು ಅವನ ಕೈಯಲ್ಲಿ ವಶದಲ್ಲಿದ್ದಂತಹ 16,100 ಜನ ರಾಜಕುಮಾರಿಯರನ್ನ ಸೆರೆಯಿಂದ ಬಿಡಿಸ್ತಾನೆ. ಅವರ ಮಾನ ಪ್ರಾಣವನ್ನ, ಶೀಲವನ್ನ ಕಾಪಾಡ್ಲಿಕ್ಕಾಗಿ ಕೃಷ್ಣ ಅವರ ಇಚ್ಛೆಯಂತೆ, ಅವರೆಲ್ಲರೂ ಬಯಸಿದಂತೆ ಕೃಷ್ಣ ತಾನು ವಿವಾಹವಾಗ್ತಾನೆ. ಹಾಗಾಗಿ 16,100 ಜನರನ್ನ ಮುಂದೆ ಇದೇ ಭೀಮಸೇನನಿಂದ ಆ ಈ ಯಾರು ಜರಾಸಂಧನನ್ನು ಸಂಹಾರ ಮಾಡ್ತಾನೆ. ಜರಾಸಂಧನನ್ನು ಸಂಹಾರ ಮಾಡಿ 22,800 ಏನ್ ಮಾಡ್ತಾರೆ, 22,800 ರಾಜಕುಮಾರರಿದ್ರಲ್ಲ ಅವರನ್ನೆಲ್ಲ ಬಿಡಿಸ್ತಾನೆ. ಬಿಡಿಸಿ ಕೃಷ್ಣ ಅವರಿಗೆಲ್ಲ ಹೇಳ್ತಾನೆ, ನೋಡು, ನಿಮ್ಮನ್ನೆಲ್ಲ ನಾನು ಬಂಧನದಿಂದ ಬಿಡಿಸಿದ್ದೇನೆ. ನೀವು ಮಾಡಬೇಕಾದ ಕೆಲಸ ಏನು ಗೊತ್ತಾ? ನೀವು ನನಗೇನಾದ್ರೂ ಕೊಡಬೇಕು ಅಂತಿದ್ರೆ ಇನ್ನು ಮುಂದೆ ಧರ್ಮದಿಂದ ರಾಜ್ಯಭಾರ ಮಾಡಬೇಕು. ಇಡೀ ಭೂಮಿಯಾದ್ಯಂತ ಇರೋರ್ನೆಲ್ಲ ಸೆರೆ ಹಿಡ್ಕೊಂಡು ಬಂದಿದ್ದೆ ಕೃಷ್ಣ ಅವರಿಗೆ ಬಿಡಿಸಿ. ಆ ರಾಜಕುಮಾರರೆಲ್ಲ ಆ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ನಾವು ಅಹಂಕಾರದಿಂದ, ದುರಹಂಕಾರದಿಂದ, ಅಜ್ಞಾನದಲ್ಲಿ ನಮಗೆ ಇಚ್ಛೆ ಬಂದ ಹಾಗೆ ಬದುಕ್ತಾ ಇದ್ದೀವಿ, ನಮಗೆ ಈಗ ಬುದ್ಧಿ ಬಂದಿದೆ ಕೃಷ್ಣ, ನೀನು ಹೇಳಿದ ಹಾಗೆ ನಾವು ಮಾಡ್ತೇವೆ ಅಂತ ಹೇಳಿ ಆ ಕಪ್ಪ ಕಾಣಿಕೆಯನ್ನು ಕೊಡ್ತೇವೆ ಅಂತ ಆ ಎಲ್ಲಾ ರಾಜಕುಮಾರರು ಹೇಳ್ತಾರೆ. ಹಾಗಾಗಿ ಕೃಷ್ಣ ಹೇಳ್ತಾನೆ, ನೀವು ನನಗೆ ಕಪ್ಪ ಕಾಣಿಕೆ ಕೊಡಬೇಕಾಗಿಲ್ಲ, ನಿಮ್ಮ ಸಾಮ್ರಾಜ್ಯವನ್ನು ನನಗೆ ಒಪ್ಪಿಸಬೇಕಾಗಿಲ್ಲ, ಬದಲಾಗಿ ನೀವು ನಿಮ್ಮ ನಿಮ್ಮ ಸಾಮ್ರಾಜ್ಯಕ್ಕೆ ಹೋಗಿ, ಸಾಮ್ರಾಜ್ಯಕ್ಕೆ ಹೋಗಿ ನಿಮ್ಮ ಸಿಂಹಾಸನದಲ್ಲಿ ಕುಳಿತುಕೊಳ್ಳಿ. ಅಲ್ಲಿ ಕುಳಿತು ಧರ್ಮದಿಂದ ರಾಜ್ಯಭಾರ ಮಾಡಬೇಕು. ಇವರ ಹಾಗೆ ಅಧಾರ್ಮಿಕರಾಗಬಾರದು ಅಂತ ಹೇಳಿ, ಅಂದ್ರೆ ಒಂದೇ ಏಟಿಗೆ ಎಲ್ಲ ಫಿನಿಶ್ ಅನ್ನುವ ಹಾಗೆ, ಅಂದ್ರೆ ಧರ್ಮ ಸಂಸ್ಥಾಪನೆ ಅನ್ನೋದು ಒಂದೇ, ಕೇವಲ ಇವನನ್ನು ಸಂಹಾರ ಮಾಡುವ ಮೂಲಕ, ಜರಾಸಂಧನನ್ನು ಸಂಹಾರ ಮಾಡುವ ಮೂಲಕ ಇಡೀ ಏನು ಭೂಮಿಯ ತುಂಬಾ ಧರ್ಮವನ್ನು ಸಂಸ್ಥಾಪನೆ ಮಾಡಿದ. ಜೊತೆಗೆ ಅವರಿಗೆಲ್ಲ ಹೇಳ್ತಾನೆ, ಧರ್ಮರಾಜ ರಾಜಸೂಯ ಯಾಗವನ್ನು ಮಾಡ್ತಾ ಇದ್ದಾನೆ, ಅವನಿಗೆಲ್ಲರೂ ನೀವು ಸಹಾಯ ಮಾಡಬೇಕು, ಯಾಕೆಂದ್ರೆ ಅದೊಂದು ಧರ್ಮದ ಕಾರ್ಯ ಅಂತ ಹೇಳಿ ಆ ಕೃಷ್ಣ ಅವರನ್ನೆಲ್ಲ ಬಿಟ್ಟುಗೊಳಿಸ್ತಾನೆ. ಹಾಗಾಗಿ ಅಂತಹ ಸಮಯದಲ್ಲಿ ಬಂದು ಧರ್ಮ ಸಂಸ್ಥಾಪನೆಯನ್ನು ಮಾಡಿ ಅವಾಗ ಒಂದೇ ಉಳ್ಕೊಳ್ಳೋದು ಯಾರು ಅಂತಂದ್ರೆ ಭೀಷ್ಮಾಚಾರ್ಯರ ಹಸ್ತಿನಾಪುರ. ಅದೇ ಕೌರವರು ಮತ್ತೆ ಪಾಂಡವರಿಗೆ ಸಂಬಂಧಪಟ್ಟಂತಹ ಸಾಮ್ರಾಜ್ಯ ಅದೊಂದು ಉಳ್ಕೊಂಡಿತ್ತು. ಹಾಗಾಗಿ ಪುನಃ ಅವರನ್ನ ಆ ಅವ್ರದೊಂದು ಸ್ಪೆಷಲ್ ಗಲಾಟೆ ಆಗ್ತದೆ. ಕೊನೆಗೆ ಅವರನ್ನು ಕೂಡ ಕುರುಕ್ಷೇತ್ರ ಯುದ್ಧದಲ್ಲಿ ಸಂಹಾರ ಮಾಡಿಸಿ ಕೊನೆಗೆ ಧರ್ಮರಾಜನನ್ನ ಏನು ಆ ಸಿಂಹಾಸನದಲ್ಲಿ ಕೂರುವ ಮೂಲಕ ನಿಜವಾದ ಸಂಪೂರ್ಣ ಧರ್ಮ ಸಂಸ್ಥಾಪನೆಯನ್ನ ಕೃಷ್ಣ ಮಾಡಿದ ಅಂತ ಹೇಳ್ತಾ, ಹಾಗಾಗಿ ಹಾಗೆ ಏನಂತೀವಿ, ಅಧರ್ಮ ಅನ್ನುವುದು ಸಂಪೂರ್ಣವಾಗಿ ತಲೆ ಎತ್ತಿ ನಿಂತಾಗ, ಧಾರ್ಮಿಕರಿಗೆ ಬದುಕುವುದೇ ಕಷ್ಟ ಅಂತಂದಾಗ ನಾನು ಬರ್ತಾನೆ ಅಂತ ಹೇಳಿದಾಗ, ಹಾಗಾದ್ರೆ ಇವತ್ತು ಇಷ್ಟೊಂದು ನಡೀತಾ ಇದೆ ಅಲ್ವಾ, ಯಾಕೆ ಬರೋಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾನೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತಂದ್ರೆ ಆ ನಾನು ಮಾತ್ರ ಅಲ್ಲ, ಧರ್ಮ ರಕ್ಷಣೆಗಾಗಿ ಧರ್ಮದ ಬೀಜ ಬಿತ್ತಲು ಭಗವಂತನ ಲೋಕದಲ್ಲಿ ನನ್ನ ಅನುಚರರು ಇಲ್ಲಿ ಅವತಾರ ಮಾಡಿ ಬರ್ತಾರೆ. ಅಂದ್ರೆ ನನಗೆ ಪ್ರಿಯರಾದವರು ಅಂದ್ರೆ ನನ್ನ ಭಕ್ತರು, ಅಂದ್ರೆ ದೇವತೆಗಳು, ಪುನಃ ದೇವತೆಗಳು, ಮಹಾಪುರುಷರು, ದೈವೀ ಪುರುಷರು ಇಲ್ಲಿ ಒಬ್ಬರಲ್ಲ ಇಬ್ಬರಲ್ಲ, ಅವರು 100 ಜನ ಬರ್ಬೋದು, 1000 ಲಕ್ಷ ಜನ ಬರ್ಬೋದು. ಹೀಗೆ ಅವಾಗ ನಾನು ಅವರನ್ನೆಲ್ಲ ಕಳಿಸ್ತಾನೆ ಇರ್ತೀನಿ. ಯಾವಾಗ್ಲೂ ಅವತಾರ ಮಾಡಿ ಬರ್ತೀನಿ ಅಂತಂದ್ರೆ ನಾನೇ ಬರ್ತೀನಿ ಯಾವಾಗ್ಲೂ ಅಂತಲ್ಲ, ನನಗೆ ಪ್ರಿಯರಾದವರನ್ನ, ಧಾರ್ಮಿಕರನ್ನ ನಾನು ಇಲ್ಲಿ ಧರ್ಮ ಪ್ರಚಾರಕ್ಕಾಗಿ ಅಂತ ಹೇಳಿ ಪುನಃ ನಿರಂತರವಾಗಿ ಕಳಿಸ್ತಾನೆ ಇರ್ತೇನೆ ಯುಗ ಯುಗಗಳಲ್ಲೂ ಅಂತ ಮುಂದೆ ಹೇಳ್ತಾ ಇದ್ದೇನೆ. ಹಾಗಾಗಿ
ನನ್ನ ಈ ಅವತಾರವನ್ನ ಯಾರು ಈ ರೀತಿಯಾಗಿ ಲೀಲೆಯನ್ನ ತಿಳಿದು ಮೋಕ್ಷ ಮಾರ್ಗವನ್ನ ಆ ಆ ಮೂಲಕ ಅವರೆಲ್ಲ ಆ ಮೋಕ್ಷ ಮಾರ್ಗವನ್ನು ತಿಳಿಸಿಕೊಡ್ತಾರೆ ಅಂತ ಹೇಳ್ತಾ ಮುಂದೆ ಹೇಳ್ತಾ ಇದ್ದಾನೆ ಕೃಷ್ಣ. ಹಾಗೆ ಯಾರು ಇಲ್ಲಿ ನಿಜವಾದ ಮರ್ಮವನ್ನ ತಿಳಿದು ಕರ್ಮದ ಮರ್ಮವನ್ನ ತಿಳಿದು, ಅಂದ್ರೆ ಈ ಹಿಂದೆ ಹೇಳಿದ್ದ ಕರ್ಮಯೋಗ ಅಂತಂದ್ರೆ ಅದು ಹೇಗೆ ನಮ್ಮನ್ನು ಅಂಟಿಕೊಳ್ತದೆ ಅಂತ, ನಾವು ನಮ್ಮ ಜೀವನದ ಸರ್ವ ಸಮಸ್ಯೆಗಳಿಗೆ ಕಾರಣ ಯಾವುದು ಅಂತಂದ್ರೆ ಈಗಾಗಲೇ 3ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಏನಂತಂದ್ರೆ ಒಲವು ಅಂದ್ರೆ ಆಸೆ, ರಾಗ, ಅಟ್ಯಾಚ್ಮೆಂಟ್ ಅನ್ನೋದು, ಅದರ ಮೂಲಕ ಬರುವಂತದ್ದು ಏನು ಭಯ, ಕೋಪ. ಕೊನೆಗೆ ಅದು ಯಾವುದರಲ್ಲಿ ಅಂತ್ಯವಾಗ್ತದೆ ಅಂತಂದ್ರೆ ದುಃಖದಲ್ಲಿ ಅಂತ್ಯವಾಗ್ತದೆ. ಹಾಗೆ ಒಮ್ಮೆ ನಾವು ಇದನ್ನೆಲ್ಲ ಬಿಟ್ಟು ಭಗವಂತನ ಚಿಂತನೆಯಲ್ಲಿ ತೊಡಗಿದಾಗ ಈ ರಾಗ ದ್ವೇಷಗಳು ಕ್ಷುಲ್ಲಕವಾಗಿ ಕಾಣಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ಇಲ್ಲಿ ಈ ಕರ್ಮ ಅನ್ನೋದು ನಮಗೆ ಅಂಟಬಾರದು ಅಂದ್ರೆ ಏನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಅಂದ್ರೆ, ಹಾಗಾಗಿ ಭಗವಂತನನ್ನ ಸರ್ವೋತ್ತಮ ಅಂತ ತಿಳಿ ಅನ್ನುವ ಸತ್ಯವನ್ನ ತಿಳ್ಕೊ. ನಮ್ಮ ರಕ್ಷಣೆಗಾಗಿ ಸದಾ ಭಗವಂತ ನಮ್ಮೊಟ್ಟಿಗಿದ್ದಾನೆ ಅನ್ನುವ ಆ ಅನ್ನೋದನ್ನ ತಿಳಿದು ನಾನೇ ನಾನು ಅನ್ನುವ ಅಹಂಕಾರವನ್ನ ದುರಾಭಿಮಾನವನ್ನ ಕಿತ್ತೆಸೆದು ಆ ಭಗವಂತನಲ್ಲಿ ಶರಣಾದವರು ಮೋಕ್ಷ ಮಾರ್ಗವನ್ನು ಕಾಣುತ್ತಾರೆ. ಹಾಗೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕರ್ಮದಲ್ಲೂ ಕೂಡ ಈ ರೀತಿಯ ಭಾವನೆಯನ್ನ ಬೆಳೆಸಿಕೊಂಡು ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ನನ್ನೊಳಗೆ ಭಗವಂತ ಕೂತು ಮಾಡಿಸ್ತಾ ಇದ್ದಾನೆ, ನನ್ನೊಳಗೆ ಪ್ರೇರಣೆ ಮಾಡಿ ಮಾಡಿಸ್ತಾ ಇದ್ದಾನೆ, ನಾನು ಕೇವಲ ಇಲ್ಲಿ ಒಬ್ಬ ಕರ್ತ, ಕೇವಲ ಒಂದು ಮಾಧ್ಯಮ ಅಂತ ಯಾರು ತಿಳಿದು ತಾನು ಬೆಳಗ್ಗಿನಿಂದ ಎದ್ದಾಗಲಿಂದ ರಾತ್ರಿ ಮಲಗುವವರೆಗೆ ಯಾರೆಲ್ಲ ತನ್ನ ಕರ್ಮವನ್ನು ನಿರಂತರವಾಗಿ ಮಾಡ್ತಾ ಇರ್ತಾನೆ ಅವನಿಗೆ ಆ ಕರ್ಮ ಅನ್ನುವುದು ಅಂಟುವುದಿಲ್ಲ. ಅವನು ಕರ್ಮಯೋಗಿ ಆಗ್ತಾನೆ. ಕೊನೆಗೆ ಅದರಿಂದ ಜ್ಞಾನವನ್ನು ಪಡೆದವನಾಗಿ ನನ್ನನ್ನೇ ಬಂದು ಸೇರ್ತಾನೆ. ಇದರಿಂದ ಅವನ ಬದುಕು ಪವಿತ್ರವಾಗ್ತದೆ. ಹೀಗೆ ರಾಗ ದ್ವೇಷ ಕೊಳೆಯಿಂದ ಮುಕ್ತರಾದವರು ನನ್ನನ್ನು ಬಂದು ಸೇರ್ತಾರೆ ಅಂತ ಹೇಳ್ತಾ ಮುಂದೆ ಹೇಳ್ತಾ ಇದ್ದಾನೆ ಕೃಷ್ಣ. ನೋಡು, ನನ್ನನ್ನ ಉಪಾಸನೆಯನ್ನ ಏನಂತೀವಿ ಸರಿಯಾಗಿ ಮಾಡಬೇಕು. ಆದ್ರೆ ನನ್ನನ್ನು ಹೇಗೆ ಉಪಾಸನೆ ಮಾಡಬೇಕು ಅನ್ನುವ ಸಾಮಾನ್ಯ ಜ್ಞಾನವೂ ಜನರಿಗೆ ಗೊತ್ತಿಲ್ಲ ಅನ್ನೋದಕ್ಕಿಂತ ಅದರ ಜ್ಞಾನ ಅನ್ನೋದು ಏನಂತೀವಿ ಮೋಹಕ್ಕೆ ಒಳಗಾಗಿದೆ. ದಿನದಿಂದ ದಿನಕ್ಕೆ ಇವತ್ತು ನೋಡ್ಬೋದು ನೀವು ಟಿವಿ ಹಚ್ಚಿ ಕೂತ್ರೆ ಆ ದೇವರ ಏನಂತೀವಿ ದೇವರನ್ನ ಹೆಂಗೆ ಆರಾಧನೆ ಮಾಡಬೇಕು, ಅದೇನಂತಾರೆ ಅದು ಆ ದೀಪ ಹಚ್ಚಬೇಕು, ಈ ದೀಪ ಹಚ್ಚಬೇಕು, 8 ದೀಪ ಅಥವಾ ಏನೇನೋ ಹೇಳ್ತಿರ್ತಾರೆ. ಈ ಬೆಳಿಗ್ಗೆ ನೀವು ಹಚ್ಚಬೇಕು ನೀವು ನ್ಯೂಸ್ ಚಾನೆಲ್ಗಳಲ್ಲಿ ಏನಂತ ಬ್ರಹ್ಮಾಂಡ ಏನೇನೋ ಕಾರ್ಯಕ್ರಮಗಳು. ಅದು ತಪ್ಪು ಅಂತಲ್ಲ, ಅದನ್ನ ಕೇಳ್ತಾ ಕೇಳ್ತಾ ಈ ತರದ ಪೂಜೆ ಮಾಡೋದೇ ಇರ್ತದ ಅನ್ನೋದೇ ಆಶ್ಚರ್ಯ ಆಗ್ಬಿಡ್ತದೆ. ಅಂದ್ರೆ ಹಾಗಾಗಿ ಹೊಸ ಹೊಸ ಆವಿಷ್ಕಾರಗಳು ಅವು ಇಷ್ಟ ದಿವಸ ಎಲ್ಲಿದ್ವೋ ಏನೋ ಅವರಿಗೇ ಗೊತ್ತು ಪುಣ್ಯಾತ್ಮರು. ಆದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ, ನನ್ನನ್ನ ನಿಜವಾಗಲೂ ಆರಾಧನೆ ಮಾಡೋದು ಗೊತ್ತೇ ಇಲ್ಲ, ಆದ್ರೆ ಹೇಗೆ ಆರಾಧನೆ ಮಾಡಬೇಕು ನನ್ನ ಅನ್ನೋದನ್ನ ಇಲ್ಲಿ ಕೃಷ್ಣ ತಿಳಿಸಿ ಹೇಳ್ತಾ ಇದ್ದಾನೆ. ಹೇಗಪ್ಪ ಅಂತಂದ್ರೆ, ಹಾಗಾಗಿ ನನ್ನನ್ನು ಸರಿಯಾಗಿ ಉಪಾಸನೆ ಮಾಡಬೇಕು. ಅದರಲ್ಲಿ ಬಹಳ ಜನರಿಗೆ ಗೊಂದಲ ಇದೆ. ಈ ರೀತಿ ಉಪಾಸನೆ ಮಾಡ್ತಾರೋ ಹಾಗಾಗಿ ಬಹಳಷ್ಟು ಜನರಲ್ಲಿ ಗೊಂದಲ ಅನ್ನೋದಿದೆ ಅಂತ ಹೇಳ್ತಾ ನನ್ನನ್ನು ಹೇಗೆ ಉಪಾಸನೆ ಮಾಡಬೇಕು ಅನ್ನೋದೇ ಹೇಳ್ತಾ ಇದ್ದೇನೆ. ನೋಡು, ಎಲ್ಲೆಲ್ಲೂ ನಾನಿದ್ದೇನೆ, ಆದ್ರೆ ಏನನ್ನೇ ನೀನು ಉಪಾಸನೆ ಮಾಡು. ಆ ಉಪಾಸನೆ ಮಾಡುವಾಗ ಅಲ್ಲಿ ನನ್ನನ್ನ ಕಾಣು. ಅಂದ್ರೆ ದೇವರನ್ನ ಪೂಜೆ ಮಾಡ್ತಾ ಇದ್ದೇನೆ ಅನ್ನುವ ವಿಶ್ವರೂಪಿಯಾದ ನನ್ನನ್ನ ಕಾಣ್ತಾ ನೀನು ಪೂಜೆ ಮಾಡಬೇಕು. ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಎಷ್ಟೋ ಜನರಿಗೆ ದೇವತೆ ಅಂದ್ರೆ ಯಾರು, ದೇವತೆಗಳು ಅಂದ್ರೆ ಯಾರು, ದೇವರು ಅಂದ್ರೆ ಯಾರು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಭಗವಂತ ಅಂದ್ರೆ ನೂರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ನಿಜವಾಗ್ಲೂ ಮೂರ್ಖರು. ಅವರು ನನ್ನ ಸ್ವರೂಪವನ್ನೇ ತಿಳಿದಿಲ್ಲ. ಅವರು ಮನಸ್ಸಿಗೆ ಇಚ್ಛೆ ಬಂದ ಹಾಗೆ ಅವರು ನನ್ನನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಅದರಿಂದ ನಾನು ಸಿಗೋಲ್ಲ. ಅಷ್ಟೇ ಅಲ್ಲ, ಅವ್ರು ಏನ್ ಅನ್ಕೊಂಡಿದ್ದಾರೆ, ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜನ ಭಗವಂತರಿದ್ದಾರೆ, ಅವರೆಲ್ಲರೂ ಸೇರಿ ಎಲ್ಲವನ್ನು ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಮೊದಲು ಅದನ್ನು ತಿಳ್ಕೊಳ್ಬೇಕು ನಾವು. ಏನು ಅಂದ್ರೆ ಇಡೀ ಜಗತ್ತಿಗೆ ಇರುವುದು ನಾನೊಬ್ಬನೇ, ಅಂದ್ರೆ ಭಗವಂತ ಒಬ್ಬನೇ, ನೂರಾರು ಜನ ಭಗವಂತರಿಲ್ಲ. ಅಂದ್ರೆ ಯೂನಿವರ್ಸ್, ಏನು ಯೂನಿವರ್ಸ್ ಅಂತ ಹೇಳ್ತೀವಿ, ವಿಶ್ವ ಮೂಲ ಚೈತನ್ಯ. ಆ ಮೂಲ ಚೈತನ್ಯ ಅನ್ನೋದು ಇರುವುದು ಒಂದೇ, ಅದು ನಾನೇ ಭಗವಂತ. ಅದು ಬಿಟ್ಟು ಮತ್ತೆ ಉಳಿದವರೆಲ್ಲ ಯಾರು? ಉಳಿದವರೆಲ್ಲರೂ ಜೀವರು. ನಾವು ಅಂದ್ರೆ ಭಗವಂತ ಒಬ್ಬನೇ ಇರೋದು, ಉಳಿದವರೆಲ್ಲರೂ ಜೀವರು. ಹಾಗಾದ್ರೆ ಇಷ್ಟೊಂದು ದೇವತೆಗಳಿದ್ದಾರಲ್ಲ, ಬ್ರಹ್ಮದೇವರಿದ್ದಾರೆ, ಆಮೇಲೆ ವಾಯುದೇವರು, ಬ್ರಹ್ಮದೇವರು, ಹೀಗೆ ಎಷ್ಟೊಂದು ದೇವತೆಗಳಿದ್ದಾರೆ. ಹಾಗಾದ್ರೆ ಅವರೆಲ್ಲ ಯಾರು ಅಂತಂದ್ರೆ ಅವರೆಲ್ಲರೂ ಜೀವರು. ಮತ್ತೆ ಅವರು ಒಂದು ದಿನ
ಮತ್ತೆ ಆ ಸ್ಥಾನಕ್ಕೆ ಅವರು ಹೇಗೆ ಹೋದ್ರು? ತಪಸ್ಸು ಮಾಡಿದ್ರು. ನಿರಂತರವಾಗಿ ತಪಸ್ಸು ಮಾಡಿ 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 ಎತ್ತರಕ್ಕೆ ಏರಿದ ಜೀವಿಗಳು ಅವರು. ಹಾ, ಹಾಗಾಗಿ ದೇವತೆಗಳು ಅಂತಂದ್ರೆ ಈಗ ನಾವೆಲ್ಲ ಮನುಷ್ಯರಿದ್ದೀವಲ್ಲ, ನಾವು ಕೂಡ ನಿರಂತರವಾಗಿ ಧ್ಯಾನ ಮಾಡ್ತಾ ತಪಸ್ಸು ಮಾಡ್ತಾ ಸಾಧನೆ ಮಾಡಿದ್ರೆ ಆ ದೇವತಾ ಸ್ಥಾನವನ್ನ ಎಲ್ಲರೂ ಹೋಗಿ ಸೇರ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ದೇವತೆಗಳು ಬೇರೆ, ಭಗವಂತ ಬೇರೆ. ಇದನ್ನ ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಇದನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ನಾವು ದೇವತೆಗಳೆಲ್ಲರೂ ದೇವರು ಏನು ಭಗವಂತ ಅಂತ ತಿಳ್ಕೊಂಡಿದ್ದಾರೆ, ಅದು ತಪ್ಪು. ಎಲ್ಲರೂ ಭಗವಂತ ಅಲ್ಲ, ಭಗವಂತನೇ ಬೇರೆ, ದೇವತೆಗಳೇ ಬೇರೆ. ಹಾಗಾಗಿ ಲಕ್ಷ್ಮಿಯಿಂದ ಹಿಡಿದು ಉಳಿದ ಎಲ್ಲಾ ದೇವತೆಗಳು ಕೂಡ ಎಲ್ಲರೂ ಕೂಡ ಜೀವರು. ಅಂದ್ರೆ ಅವರು ಕೂಡ ಅವರ ಸಮಯ, ಅವರ ಕೆಲಸ ಮುಗಿದ ಮೇಲೆ ಅವರು ಕೂಡ ಒಂದು ದಿನ ಮೋಕ್ಷಕ್ಕೆ ಹೋಗ್ತಾರೆ. ಅಂದ್ರೆ ನನ್ನನ್ನೇ ಬಂದು ಸೇರ್ತಾರೆ, ನನ್ನಲ್ಲಿ ಬಂದು ಲೀನರಾಗ್ತಾರೆ. ಹಾಗಾದ್ರೆ ಕೊನೆಗೆ ಉಳಿಯುವುದು ನಾನೊಬ್ಬನೇ. ಹಾಗಾಗಿ ಇಲ್ಲಿ ಅದನ್ನ ಸರಿಯಾಗಿ ತಿಳಿದು ಆರಾಧನೆಯನ್ನು ಮಾಡಬೇಕಪ್ಪ. ಅದರಲ್ಲಿ ಆರಾಧನೆ ಮಾಡುವಾಗ ಹಾಗಾದ್ರೆ ಯಾರನ್ನು ಬೇರೆ ಯಾರನ್ನು ಪೂಜೆನೆ ಮಾಡಬಾರ್ದಾ? ಬರೀ ಕೃಷ್ಣನನ್ನೇ ಪೂಜೆ ಮಾಡ್ಬೇಕಾ ಅಂತ ಹೇಳಿದ್ರೆ ಕೃಷ್ಣ ಹೇಳ್ತಾ ಇದ್ದೇನೆ, ನಾನು ಹಾಗೆ ಹೇಳ್ತಿಲ್ಲ. ಆದ್ರೆ ಆ ಜ್ಞಾನ ನಿನ್ನಲ್ಲಿ ಇರ್ಲಿ. ನೀನು ಯಾರನ್ನಾದ್ರೂ ಪೂಜೆ ಮಾಡು. ನಿನಗೆ ಶಿವ ಇಷ್ಟನಾ? ಆಯ್ತು, ನೀನು ಶಿವನನ್ನ ಪೂಜೆ ಮಾಡು. ನಿನಗೆ ಗಣೇಶ ಇಷ್ಟನಾ? ಆಯ್ತು, ನನಗೆ ಕಾಳಿ ಇಷ್ಟ, ಹಾ, ಕಾಳಿನೇ ಪೂಜೆ ಮಾಡು. ಇಲ್ಲ, ನನಗೆ ಲಕ್ಷ್ಮಿ ಅಂದ್ರೆ ಇಷ್ಟಪ್ಪ, ನಾನು ಮಾಡ್ತೇನೆ, ಆಯ್ತು, ಅವಳನ್ನೇ ಪೂಜೆ ಮಾಡು. ನಾನು ಎಲ್ಲರನ್ನ ಪೂಜೆ ಮಾಡೋದು ಬಿಡು ಅಂತ ಹೇಳಿಲ್ಲ. ಆದ್ರೆ ಈ ಜ್ಞಾನವನ್ನ ತಿಳ್ಕೊ. ಅವರೇ ಇಲ್ಲ ಅಲ್ಲ. ಅವ ಹಾ, ಅವರು ಕೇವಲ ದೇವತೆಗಳಷ್ಟೇ. ನಿನ್ನ ಹಾಗೆ ಅವರು ಒಬ್ಬ ಜೀವರು. ಅವರಿಗೂ ಒಂದು ಲಿಮಿಟ್ ಅನ್ನೋದಿದೆ. ಆದ್ರೆ ಇಡೀ ಜಗತ್ತಿಗೆ ಇರುವುದು ಒಬ್ಬನೇ ಭಗವಂತ, ಅದು ನಾನು. ಇನ್ನೂ ಒಂದು ವಿಷಯ ಗೊತ್ತು. ಏನು ಅಂದ್ರೆ, ನೀ ಎಲ್ಲಾ ದೇವತೆಗಳನ್ನ ಆರಾಧನೆ ಮಾಡ್ತೀಯಲ್ಲ, ಹ ಅವರೆಲ್ಲರೊಳಗೂ ಕೂತು ಎಲ್ಲವನ್ನ ಮಾಡಿಸ್ತಾ ಇರುವುದು ನಾನೇ. ಹೇಗೆ ಇಲ್ಲಿಯವರೆಗೆ ನಾನು ಎಲ್ಲಾ ಜೀವರಾಶಿಗಳಿಗೂ ಒಳಗೂ ಕೂತು ಎಲ್ಲವನ್ನ ಮಾಡಿಸ್ತಾ ಇದ್ದೇನೆ ಅಂತ ಹೇಗೆ ಹೇಳಿದೆನೋ, ಹಾಗೆ ಪ್ರತಿಯೊಂದು ದೇವತೆಗಳ ಒಳಗೂ ಕೂಡ ಕೂತು ಎಲ್ಲವನ್ನು ಮಾಡಿಸ್ತಾ ಇರುವವನು ನಾನು. ಉದಾಹರಣೆಗೆ ನೀನು ಗಣೇಶನನ್ನ ಹೋಗಿ ಆರಾಧನೆ ಮಾಡ್ತೀಯ, ಶೀಘ್ರ ಫಲ ಸಿಗ್ತದೆ. ವರ ಕೊಟ್ಟ ಗಣೇಶ, ನಿನಗೇನೋ ಫಲ ಸಿಕ್ತು. ನಿಜವಾಗ್ಲೂ ಅಲ್ಲಿ ಫಲ ಕೊಟ್ಟಿದ್ದು ಗಣೇಶ ಅಲ್ಲ, ಗಣೇಶನ ಒಳಗೆ ಕೂತು ನಾನು ನಿನಗೆ ಫಲ ಕೊಟ್ಟೆ. ಆದರೆ ಆ ಜ್ಞಾನ ನಿನಗಿರಬೇಕು. ಆಗ ನೀನು ನನ್ನನ್ನ ಸೇರ್ತೀಯ. ಒಂದು ವೇಳೆ ನೀನು ದೇವರೇ ಬೇರೆ, ಗಣೇಶ ಬೇರೆ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಏನೋ ಗಣೇಶ ಕೊಟ್ಟ ಅಂತ ನೀನು ತಿಳ್ಕೊಂಡು, ಅಥವಾ ನಿನ್ನ ಯಾವುದೋ ಸ್ವಾರ್ಥಕ್ಕಾಗಿ ಏನೋ ಒಂದು ಆಸೆ ಇದೆ, ಆ ಆಸೆಗೋಸ್ಕರ ಅಂತ ಹೇಳಿ ನೀನು ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀಯ. ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಸ್ವಾಮಿ ತುಂಬಾ ಒಳ್ಳೇದಾಗಿದೆ ನಮಗೆ, ಏನಂತೀವಿ, ಅಲ್ಲಿಗೆ ಹೋದ್ಮೇಲೆ ನಮಗೆ ಆರೋಗ್ಯ ಚೆನ್ನಾಗಾಯ್ತು, ಆಮೇಲೆ ಏನೋ ಬಿಸ್ನೆಸ್ ಚೆನ್ನಾಗಾಯ್ತು, ಒಳ್ಳೆ ದುಡ್ಡು ಬಂತು, ಹಾಗೆ ಬಂತು, ಹೀಗೆ ಬಂತು, ಏನೇನೋ ಹೇಳ್ಬೋದು. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಅದು ನಿಜವಾದ ಆಧ್ಯಾತ್ಮಿಕ ಸಾಧನೆಯಲ್ಲ. ಅದಕ್ಕೆ ಕೃಷ್ಣ ಹೇಳಿದೆ, ಅದು ನಿಜವಾದ ಆಧ್ಯಾತ್ಮಿಕ ಸಾಧನೆ ಅಲ್ಲ. ನೀನು ನಿನ್ನ ಕರ್ಮವನ್ನ ಇಲ್ಲಿ ಸಹಿಸಿಕೊಳ್ಳಿಕ್ಕಾಗಿ ಅವರ ಸಹಾಯವನ್ನು ಪಡ್ಕೊಳ್ತಾ ಇದ್ದೀಯ ಅಷ್ಟೇ. ಆದ್ರೆ ನಿಜವಾಗ್ಲೂ ನೀವು ಆಧ್ಯಾತ್ಮಿಕವಾಗಿ ಎತ್ತರಕ್ಕೆ ಹೋದೆ ಅಂತ ಆದ್ರೆ ಹೋದೆಯಾ? ಇಲ್ಲ, ನೀನು ಆಧ್ಯಾತ್ಮಿಕವಾಗಿ ಮೇಲಕ್ಕೆ ಏರಲಿಲ್ಲ. ಹಾಗಾದ್ರೆ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ಯಾರನ್ನೇ ಆರಾಧನೆ ಮಾಡು. ಆರಾಧನೆ ಮಾಡುವಾಗ ಅವರೊಳಗೆ ಏನು ಸರ್ವದೇವ ನಮಸ್ಕೃತ್ಯ ಕೇಶವಂ ಪ್ರಚಿಗತ್ಯತೆ ಅಂತ ಹೇಳಿ, ಅಂದ್ರೆ ಯಾರನ್ನೇ ಆರಾಧನೆ ಮಾಡ್ಲಿ ಅವರೊಳಗೆ ಕೇಶವನಿಗೆ ಹೋಗಿ ಸೇರೋದು. ಅಷ್ಟೇ ಅಲ್ಲ, ನೀನು ಯಾರನ್ನೇ ಪೂಜೆ ಮಾಡ್ತೀಯಲ್ವಾ, ಅಥವಾ ಯಾರಿಗೆ ಏನೇ ಕೊಡ್ತೀಯಲ್ವಾ, ಅದು ನನ್ನನ್ನೇ ಬಂದು ಸೇರೋದದು. ಅಷ್ಟೇ ಅಲ್ಲ, ನೀನು ದೇವತೆಗಳನ್ನ ಆರಾಧನೆ ಮಾಡ್ತೀಯಲ್ಲ, ಅದನ್ನ ನೀನು ಸರಿಯಾಗಿ ತಿಳಿದುಕೊಳ್ಳದೆ ಅವರೊಳಗೆ ಕೂತು ಭಗವಂತ ಕೊಡ್ತಾ ಇದ್ದಾನೆ ಅನ್ನುವ ಜ್ಞಾನವಿಲ್ಲದೆ ನೀನು ಸುಖ ಸುಮ್ಮನೆ ಈ ಇವರೇ ಬೇರೆ ಅವರೇ ಬೇರೆ ಅನ್ನುವ ಒಂದು ರೂಪದಲ್ಲಿ ಅವರನ್ನ ಆರಾಧನೆ ಮಾಡೋದು, ಅದು ಆ ದೇವತೆಗಳಿಗೂ ಕೂಡ ಇಷ್ಟ ಆಗೋದಿಲ್ಲ. ಈಗ ನಾವು ಯಾವುದೋ ಒಂದು ಕಾಳಿಯನ್ನ ಹೋಗಿ ಆರಾಧನೆ ಮಾಡ್ತೀವಿ. ಕಾಳಿಯ ಒಳಗೆ ಕೂತು ಕೃಷ್ಣ ಕೊಡ್ತಾ ಇದ್ದಾನೆ ಅನ್ನುವ ಜ್ಞಾನ ಇಲ್ಲದೆ ಕಾಳಿನೇ ಕೊಡ್ತಾ ಇದ್ದಾಳೆ ಅಂತ ನೀನ್ ಏನಾದ್ರೂ ತಿಳ್ಕೊಂಡಿದ್ದೆ ಅಂತಾದ್ರೆ, ಅದು ಆ ಅದು ಅಂತಹ ಜ್ಞಾನವನ್ನ ಆ ಯಾರು ಇವರು ಕೂಡ ಇಷ್ಟಪಡೋಲ್ಲ. ಯಾರು? ಆ ಆ ದೇವತೆಗಳು, ನೀ ಯಾರನ್ನ ಆರಾಧನೆ ಮಾಡ್ತಾ ಇದ್ದೀವಿ ಆ ದೇವತೆಯೂ ಕೂಡ ಅದನ್ನ ಇಷ್ಟಪಡೋಲ್ಲ. ಆ ಹಾಗಾಗಿ ಅದು ನಿಜವಾದ ಆಧ್ಯಾತ್ಮಿಕ ಸಾಧನೆ ಇಲ್ಲ. ನಿನ್ನ ಕಷ್ಟ ಪರಿಹಾರಕ್ಕಾಗಿ ಅಂತ ಯಾವ್ಯಾವುದೋ ದೇವ್ರು ಕಾಲಿಡ್ಕೊಳ್ಳೋದು, ಅಲ್ಲೆಲ್ಲ ಹೋಗಿ ನನಗೆ ಅದು ಒಳ್ಳೇದಾಯ್ತು, ಇದು ಒಳ್ಳೇದಾಯ್ತು ಅಂತ ಹೇಳಿ ನೀನು ಹೋಗಿ ಆರಾಧನೆ ಮಾಡುವುದು, ಅದು ನಿಜವಾದ ಏನಂತೀವಿ, ಆ ಆಧ್ಯಾತ್ಮಿಕ ಸಾಧನೆ ಆಗೋಲ್ಲ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾರೆ. ಹಾಗಾಗಿ ನೀನ್ ಮಾಡ್ಬೇಕಾಗಿದೆ ಏನಪ್ಪಾ ಅಂತಂದ್ರೆ, ಯಾರನ್ನೇ ಆರಾಧನೆ ಮಾಡು, ಅದರೊಳಗೆ
ನನ್ನನ್ನ ಕಾಣ್ ನನ್ನನ್ನ ಕಾಣ್ತಾ ಇದ್ದೀನಿ, ಅದು ಭಗವಂತನನ್ನೇ ಹೋಗಿ ಸೇರ್ತಾ ಇದೆ ಅನ್ನೋ ಒಂದು ಸಾಮಾನ್ಯ ಜ್ಞಾನ ಆ ನಿನ್ನಲ್ಲಿ ಇರ್ಲಿ, ಮತ್ತೆ ಇರಬೇಕು ಅನ್ನೋದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಮುಂದೆ ಆ ದೇವತೆಗಳನ್ನ ಆ ಹಾಗಾಗಿ ಇಲ್ಲಿ ದೇವರು ಏನ್ ಹೇಳ್ತಾ ಇದ್ದಾನೆ, ಬಹುದೇವತಾ ವಾದವನ್ನ ಭಗವಂತ ತಾನು ತೊಡೆದು ಹಾಕಿದ. ದೇವರು ಇರುವುದು ಒಬ್ಬನೇ, ದೇವತೆಗಳು ಇನ್ನು ದೇವತೆಗಳೇ ಬೇರೆ, ಅವರು ಹಲವಾರಿದ್ದಾರೆ. ಅದು ಒಂದು ವರ್ಗ, ಜೀವಿಗಳ ಒಂದು ವರ್ಗ ಅದು ದೇವತೆಗಳು ಅನ್ನುವುದು ಅಂತ ಹೇಳಿ, ತಾನು ಆ ನಾನು ಬೇರೆ, ಭಗವಂತ ಬೇರೆ, ಹಾಗೆ ದೇವತೆಗಳು ಬೇರೆ ಅನ್ನುವುದನ್ನ ತಾನು ಇಲ್ಲಿ ಹೇಳಿ ಮುಂದೆ ಆ ವರ್ಣ ಏನು ಅಂತೀವಿ ಈ ಜೀವರಾಶಿಗಳ ಸ್ವಭಾವವನ್ನ ಮುಂದೆ ತಾನು ಆ ಏನು ಹೇಳ್ತಾ ಹೋಗ್ತಾನೆ. ಆಯ್ತಾ, ಅದನ್ನ ನಾವು ಮುಂದಿನ ತರಗತಿಯಲ್ಲಿ ತೆಗೆದುಕೊಳ್ಳೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೇ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ನನ್ನೊಳಗೆ ಕೂತು ಹರಿವಾಯು ಗುರುಗಳು ಏನು ಹೇಳಿಸಿದರು ಅಷ್ಟೇ ಹೇಳುವ ಸಣ್ಣ ಪ್ರಯತ್ನ ಮಾಡಿದ್ದೇನೆ. ಇದರಲ್ಲಿ ಏನೇ ಲೋಪದೋಷ ತಪ್ಪುಗಳಿದ್ದರೂ ಅದು ನನ್ನ ತಪ್ಪಿನಿಂದ, ಏನೇ ಸುಜ್ಞಾನ ಬಂದಿದ್ದರೂ ಅದು ಭಗವಂತನ ವಾಣಿ ಅಂತ ಹೇಳ್ತಾ, ಇಲ್ಲಿಯವರೆಗೆ ಅತ್ಯಂತ ಶ್ರದ್ಧೆಯ ಭಕ್ತಿಯಿಂದ ಕೇಳಿದಂತ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವೆರಿ ಗುಡ್. ಬೆಳಿಗ್ಗೆ 6 ಗಂಟೆವರೆಗೂ ರಾತ್ರಿ ಧ್ಯಾನ ಇರ್ತದೆ. ರಾತ್ರಿ ಧ್ಯಾನ ನಾವು ಹೇಗೆ ಪತ್ರಿಜಿಯವರ ಸಹಜವಾದಂತ ಸರಳವಾದಂತ ಆನಾಪಾನಸತಿ ಧ್ಯಾನವೇ ಆಗಿರ್ತದೆ. ಆಯ್ತಾ, ಜೊತೆಗೆ ಆ ನೀವು ಧ್ಯಾನ ಎಲ್ಲರೂ ಚೇರಲ್ಲಿ ಕೂತ್ಕೊಂಡು ಧ್ಯಾನ ಮಾಡಬೇಕು. ನೀವು ಇಲ್ಲಿವರೆಗೂ ಹೇಗಾದ್ರೂ ಕೂತ್ಕೊಂಡು ಧ್ಯಾನ ಮಾಡಿ, ಆದರೆ ಇವಾಗ ರಾತ್ರಿ ಧ್ಯಾನ ಮಾಡುವಾಗ ಎಲ್ಲರೂ ಚೇರ್ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಬೇಕು. ಚೇರ್ ಮೇಲೆ ಕೂತ್ಕೊಂಡು ಯಾಕೆ ಧ್ಯಾನ ಮಾಡಬೇಕು ಅಂದ್ರೆ ಸರಿ ಏನಂತೀವಿ, ನೀವು ಧ್ಯಾನ ಮಾಡ್ತಾ ಮಾಡ್ತಾ ನಿದ್ದೆ ಬಂದ್ರೆ ಎದ್ದು ಹೋಗಿ ಮಲಗಬಾರ್ದು. ಆಯ್ತಾ, ಧ್ಯಾನ ಮಾಡ್ತಾ ಮಾಡ್ತಾ ನಿದ್ದೆ ಬಂದ್ರೆ, ಇದು ಟ್ರಿಕ್ಸ್. ನಾವು ಇಲ್ಲಿ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ರಾತ್ರಿ ಧ್ಯಾನದ್ದು ಇಲ್ಲಿ ನಾವು ನಿದ್ರೆಯನ್ನ ನಿಗ್ರಹ ಮಾಡುವುದು ಅಥವಾ ಕಂಟ್ರೋಲ್ ಮಾಡುವುದು ನಮ್ಮ ಉದ್ದೇಶ ಅಲ್ಲ. ನಮ್ಮೆಲ್ಲರ ಉದ್ದೇಶ ನಿದ್ರೆಯನ್ನ ಕಂಟ್ರೋಲ್ ಮಾಡುವುದಲ್ಲ, ರಾತ್ರಿ ಎಲ್ಲ ಧ್ಯಾನ ಸ್ಥಿತಿಯಲ್ಲಿ ಇರೋದು. ಒಂದು ವೇಳೆ ನಿದ್ದೆ ಬಂತು ಅಂತ ಆದ್ರೆ ಅದನ್ನ ಬಲವಂತವಾಗಿ ಯಾರು ತಡೆ ಹಿಡಿಬಾರ್ದು, ಕಂಟ್ರೋಲ್ ಮಾಡ್ಲಿಕ್ಕೆ ಯಾರು ಪ್ರಯತ್ನ ಮಾಡಬಾರ್ದು. ನಿದ್ದೆ ಬಂದ್ರೆ ಏನ್ ಮಾಡ್ಬೇಕು, ಧ್ಯಾನ ಸ್ಥಿತಿಯಲ್ಲಿ ನಿದ್ರೆಗೆ ಜಾರಬೇಕು. ಧ್ಯಾನ ಸ್ಥಿತಿಯಲ್ಲಿ ಅಂದ್ರೆ ಚೇರ್ ಮೇಲೆ ಕುತ್ಕೊಂಡಿರ್ತೀರಿ, ಧ್ಯಾನ ಮಾಡ್ತಾ ಇರ್ತೀರಿ, ಆದ್ರೆ ನಿದ್ದೆ ಬರ್ತದೆ. ಅವಾಗ ಏನ್ ಮಾಡ್ಬೇಕು, ಧ್ಯಾನ ಸ್ಥಿತಿಯಲ್ಲಿಯೇ ನಿದ್ರೆಗೆ ಜಾರಬೇಕು. ಅದು ಯೋಗ ನಿದ್ರೆ. ಆ ಯೋಗ ನಿದ್ರೆಯಲ್ಲಿ ಏನಾಗ್ತದೆ, ನಮ್ಮ ಪ್ರಜ್ಞೆ ತಪ್ಪಿ ಇರ್ತದೆ, ಆದ್ರೆ ಆತ್ಮಸ್ಥಿತಿಯಲ್ಲಿ ನಿರಂತರವಾಗಿ ಧ್ಯಾನ ಅನ್ನುವುದು ನಡೀತಾ ಇರ್ತದೆ. ಆಗ ಅದು ಎಷ್ಟೋ ಹೊತ್ತಿನ ನಂತರ ಪುನಃ ಎಚ್ಚರ ಆಗ್ತದೆ. ಅವಾಗ ಪುನಃ ಧ್ಯಾನವನ್ನು ಕಂಟಿನ್ಯೂ ಮಾಡಿ. ಅಗಾಧವಾದ ವಿಶ್ವಶಕ್ತಿ ನಮ್ಮೊಳಗೆ ಪ್ರವೇಶ ಆಗ್ತದೆ. ರಾತ್ರಿ ಪೂರ್ತಿ ಧ್ಯಾನ ಆಗ್ತದೆ. ಹಗಲು ನಮ್ಮ ಕೆಲಸವನ್ನು ಮಾಡ್ತಾ ರಾತ್ರಿ ಎಲ್ಲ ಧ್ಯಾನ ಮಾಡ್ತಾ, ಆಯ್ತಾ, ಹಗಲು ಸಮಯದಲ್ಲಿ ನಮ್ಮ ಆ ಕೆಲಸ ಮಾಡ್ತಾ ಕೆಲಸಗಳನ್ನ ಮಾಡ್ತಾ ರಾತ್ರಿ ಸಮಯದಲ್ಲಿ 8 9 ತಾಸು 10 ತಾಸು ಧ್ಯಾನ ಆಗ್ತದೆ. ನಾವು ಹಗಲು ಟೈಮಲ್ಲಿ ಇಷ್ಟು ಧ್ಯಾನ ಮಾಡ್ಲಿಕ್ಕೆ ಆಗೋಲ್ಲ. ನೀವು ಮಲಗಿದ್ರೂ ಕೂಡ ಇಷ್ಟು ಶಕ್ತಿಯನ್ನು ಪಡೆಯೋಲ್ಲ. ಯಾಕಂದ್ರೆ ಯಾರು ಧ್ಯಾನ ಮಾಡಿ ಬೆಳಿಗ್ಗೆ ಹೇಳ್ತಾರೆ, ಆ ನಿಜವಾಗ್ಲೂ ರಾತ್ರಿ ಎಲ್ಲ ಧ್ಯಾನ ಮಾಡಿ ಬೆಳಗ್ಗೆ ಎದ್ದವರಿಗೆ ಅದ್ರ ಶಕ್ತಿ ಗೊತ್ತಿರ್ತದೆ, ನಿಜವಾದ ಶಕ್ತಿ, ಧ್ಯಾನದ ಶಕ್ತಿ ಏನು ಅಂತ. ಆ ಎಷ್ಟು ಅಂದ್ರೆ ಕೆಲವರಿಗೆ ಕಣ್ಣು ಓಪನ್ ಮಾಡಕ್ ಆಗಲ್ಲ, ಅಷ್ಟು ಎನರ್ಜಿ ಇರ್ತದೆ, ಶಕ್ತಿ ಇರ್ತದೆ. ನೀವು ಮಲಗಿದ್ರೆ ಅಷ್ಟು ಆ ಕಣ್ಣು ಓಪನ್ ಆಗದೇ ಇರೋಷ್ಟು ನಿದ್ದೆ ಬರಲ್ಲ. 2 ತಾಸು 3 ತಾಸು ನಿದ್ದೆ ಮಾಡಿದ್ರೆ ಮತ್ತೆ ಎಚ್ಚರ ಆದ್ರೆ ಮತ್ತೆ ನಿದ್ದೆ ಬರಲ್ಲ. ಎಷ್ಟು ಕಣ್ಣು ಮುಚ್ಚಿದ್ರೆ ನಿದ್ದೆ ಬರಲ್ಲ. ಆದ್ರೆ ಇಲ್ಲಿ ಹಾಗಾಗಲ್ಲ. ನೀವು ಕಣ್ಣು ಓಪನ್ ಮಾಡಕ್ ಆಗದೇ ಇರೋಷ್ಟು ಆ ಎನರ್ಜಿ, ಶಕ್ತಿ ಎಳಿತಾ ಇರ್ತದೆ. ಆಮೇಲೆ ಅಷ್ಟು ಆತ್ಮತೃಪ್ತಿ ಇರ್ತದೆ, ಏನೋ ಒಂದು ಸ್ಪೆಷಲ್ ಎನರ್ಜಿ ಇರ್ತದೆ. ಆಯ್ತಾ, ಹಾಗಾಗಿ ಪತ್ರಿಜಿಯವರು ಹೇಳಿದ್ದಾರೆ, 1 ತಾಸು ಯೋಗ ನಿದ್ರೆ ಮಾಡೋದು ಒಂದೇ, 6 ತಾಸು ಮಲಗಿ ನಿದ್ದೆ ಮಾಡೋದು ಒಂದೇ. ಆಯ್ತಾ, 1 ತಾಸು ನಾವು ಕುತ್ಕೊಂಡಾಗ ಒಂದು ಸಾರಿ ಡೀಪ್ ಆಗಿ ಹೋಗಿ ಯೋಗ ನಿದ್ರೆ ಮಾಡಿದೀವಿ ಅಂದ್ರೆ ಆಮೇಲೆ ಬರೀ ಧ್ಯಾನ ಮಾಡ್ಕೊಂತ ಇದ್ರೆ ಸಾಕು, ಅಷ್ಟು ಎನರ್ಜಿ ನಮ್ಮೊಳಗೆ ಬಂದಿರ್ತದೆ. ಹಾಗಾಗಿ ಆರಂಭಿಕ ಹಂತದಲ್ಲಿ ಇಲ್ಲಿ ತುಂಬಾ ಜನ ಈಗಾಗ್ಲೇ ಏನಂತೀವಿ, ಎಲ್ಲರೂ ಒಂದೊಂದು ಮಂಡಲ ಮಾಡಬೇಕು 41 ದಿವಸ. ಫಸ್ಟ್ ಒಂದು ಮಂಡಲ, ಅದಾದ್ಮೇಲೆ ಇನ್ನೊಂದು, ಹೀಗೆ ಮಾಡ್ತಾ ಹೋಗೋ ಪ್ರಯತ್ನ ಮಾಡಬೇಕು. ಎರಡನೇದಾಗಿ ಆ ಅದೇ 2 ಕೈಗಳನ್ನ ಹೀಗೆ ಲಾಕ್ ಮಾಡಿ, ಆನಾಪಾನಸತಿ ಗೊತ್ತಿದೆ ಎಲ್ಲರಿಗೂ, 2 ಕಾಲಿಗೆ ಪಾಸ್ ಮಾಡಿ ಕಣ್ಮುಚ್ಚಿ ಶ್ವಾಸದ ಮೇಲೆ ಗಮನ ಅಷ್ಟೇ.
ಧ್ಯಾನ ಅಂದ್ರೆ ಅದಕ್ಕಿಂತ ಹೆಚ್ಚಿನದಾಗಿ ಏನು ಇರೋದಿಲ್ಲ. ಆ, ಅದನ್ನ ನಾವು ಮಾಡ್ತಾ ಹೋಗ್ಬೇಕು. ಹೈ ಎನರ್ಜಿ ಇರ್ತದೆ ಅಂತ. ಎಲ್ಲಾ ಗುರು ಶಕ್ತಿ ಇಲ್ಲಿ ಇಲ್ಲಿ ಕನೆಕ್ಟ್ ಆಗಿರ್ತದೆ. ಆ ಜೊತೆಗೆ ಮಹಾವತಾರ್ ಬಾಬಾಜಿ ಅವರು ಇರ್ತಾರೆ, ಪತ್ರಿಜಿ ಅವರು ಇರ್ತಾರೆ. ಈಗ ಭಗವದ್ಗೀತೆ ನಡೀತಾ ಇದೆ, ಕೃಷ್ಣ ಇರ್ತಾನೆ. ಆ ಬರೀ ನಾವು ಇದನ್ನ ಭಗವದ್ಗೀತೆ ಹೇಳುವಾಗ್ಲೇನೆ ಎಷ್ಟೋ ಜನರಿಗೆ ತಲೆ ಬ್ಯಾಲೆನ್ಸ್ ಹಿಡಿಯಕ್ಕಾಗಲ್ಲ, ಅಷ್ಟು ಎನರ್ಜಿ ಬರ್ತಾ ಇರ್ತದೆ. ಆ ಹಾಗಾಗಿ ಹ್ಮ್ ಇವನು ಜ್ಞಾನ ಯಜ್ಞ, ಧ್ಯಾನ ಯಜ್ಞ ಎರಡರಲ್ಲೂ ನಾವು ಇದರ ಸದುಪಯೋಗ ಮಾಡ್ಕೊಳ್ಬೇಕು. ಇದಕ್ಕೆ ಆಮೇಲೆ ಇನ್ನೊಂದೇನು ಅಂದ್ರೆ, ಯಾರು ಈ ಸಾಧನೆ ಮಾಡ್ತಾ ಇರ್ತಾರಲ್ಲ, ಧ್ಯಾನ ಮಾಡ್ತಾರಲ್ಲ, ಬರೀ ಅವರಿಗೆ ಮಾತ್ರ ಅಲ್ಲ, ಅವರ ಆತ್ಮೋದ್ಧಾರ ಮಾತ್ರ ಅಲ್ಲ, ಇಡೀ ಆ ಕುಟುಂಬ, ಅವರ ಮನೆಯಲ್ಲಿ ಅವರ ಸಂಪರ್ಕಕ್ಕೆ ಬರುವ ಪ್ರತಿಯೊಬ್ಬರಲ್ಲೂ ಆ ಬದಲಾವಣೆ ಅನ್ನೋದು, ಪಾಸಿಟಿವ್ ಎನರ್ಜಿ ಡೆವಲಪ್ ಆಗ್ತಾ ಹೋಗ್ತದೆ. ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಡೆವಲಪ್ ಆಗ್ತಾ ಹೋಗ್ತದೆ. ಆಮೇಲೆ ಆ ಯಾರು ಹೆಲ್ತ್ ಇಶ್ಯೂಸ್ ಏನೇ ಇದ್ರು ಬೇಗ ಇದು ಬರ್ತದೆ. ಧ್ಯಾನ ಮಾಡುವಾಗ ಪೂರ್ತಿ ಕ್ಲೆನ್ಸಿಂಗ್ ಆಗ್ತಾ ಇರ್ತದೆ. ಅಂದ್ರೆ ಕಾಯಾನುಪಾಸನ ಅಂತ ಕರಿತೀವಿ, ನಾಡಿ ಮಂಡಲ ಶುದ್ಧೀಕರಣ. ಈ ಕ್ಷಣದಲ್ಲೇ ಎಷ್ಟೋ ಜನರಿಗೆ ಈಗ ಅದು ಅನುಭವಕ್ಕೆ ಕೂಡ ಬಂದಿರ್ಬೋದು. ಇಡೀ ಈ ಮೊದಲು 9 ರಿಂದ 10 ಗಂಟೆ ಧ್ಯಾನ ಏನಿದೆ, ಅದು ಎಷ್ಟು ಎನರ್ಜಿ ಇರ್ತದೆ ಅಂದ್ರೆ, ಅದು ನಿಜವಾಗ್ಲೂ 1 ತಾಸು ಕೂತು ಧ್ಯಾನ ಮಾಡಿದರೆ ಗೊತ್ತು, ಅಷ್ಟು ಎನರ್ಜಿ ಇರ್ತದೆ. ಯಾರು ಆ ಕರೆಕ್ಟ್ 1 ಅವರ್ ಎನರ್ಜಿ ಮಾಡ್ತಾರೆ ಧ್ಯಾನ, ರಾತ್ರಿ ಪೂರ್ತಿ ಅವರು ಆರಾಮ್ಸೆ ಧ್ಯಾನ ಮಾಡ್ಬೋದು. ಎರಡನೇದು ಈ ಸಜ್ಜನ ಸಾಂಗತ್ಯ. ಈ ಸಜ್ಜನ ಸಾಂಗತ್ಯ ಮಾಡುವಾಗ ಅದೆಷ್ಟು ಕರ್ಮ ಕಳೀತದೆ ಅಂದ್ರೆ ಅದು ಹೇಳಲಿಕ್ಕಾಗಲ್ಲ. ಅಷ್ಟು ನೀವು ಯಾವ ಆ ಯಾಕೆಂದ್ರೆ ಮುಂದೆ ಅದೇ ಹೇಳ್ತಾನೆ ಕೃಷ್ಣ, ಜ್ಞಾನ ಕಳೆಯುವಷ್ಟು ಕರ್ಮವನ್ನ ನೀನು ಯಾವ ತೀರ್ಥಕ್ಷೇತ್ರಕ್ಕೆ ಹೋಗಿ ಎಲ್ಲಿ ಮಿಂದು ಎಲ್ಲಿ ಏನು ಮಾಡಿ ಬಂದರೂ ಅಷ್ಟು ಕರ್ಮ ಕಳೆಯೋಲ್ಲ. ಅದ್ ಬದಲಾಗಿ ನೀನು ಅಷ್ಟೆಲ್ಲ ಮಾಡಿ ಕೊನೆಗೆ 1 ಪೈಸೆ ಕರ್ಮವೂ ಕಳೆಯದೆ ಪುನಃ ಎಕ್ಸ್ಟ್ರಾ ಕರ್ಮ ಕಟ್ಕೊಂಡು ಬರ್ಬೋದು, ಹೇಳಕ್ಕಾಗಲ್ಲ, ಹೆಂಗೂ ಆಗ್ಬೋದು. ಆದ್ರೆ ಜ್ಞಾನ ಅನ್ನೋದು ಹಾಗಲ್ಲ, ಧ್ಯಾನ ಅನ್ನೋದು ಹಾಗಲ್ಲ. ಎಷ್ಟು ಹೊತ್ತು ಮಾಡಿದ್ರೂ ಅದು ಲಾಭವೇ, ಅದು ನಮ್ಮಲ್ಲಿರೋ ಕರ್ಮವನ್ನು ಕಳಿತಾನೆ ಇರ್ತದೆ. ಹಾಗೆ ಧ್ಯಾನ ಮತ್ತೆ ಜ್ಞಾನ ಇದು ಯಾವತ್ತೂ ನಮ್ಮನ್ನ ನಷ್ಟಕ್ಕೆ ಈಡು ಮಾಡಲ್ಲ. ಹಾಗಾಗಿ ಹ್ಮ್ ಆ, ಅಷ್ಟು ಕರ್ಮ ಕಳೀತದೆ, ಕ್ಲೆನ್ಸಿಂಗ್ ಆಗ್ತಾ ಇರ್ತದೆ. ಕ್ಲೆನ್ಸಿಂಗ್ ಅಂದ್ರೆ ಅದೇ ಕಾಯಾನುಪಾಸನ ಆಗ್ತಾ ಇರ್ತದೆ, ನಾಡಿ ಮಂಡಲ ಶುದ್ಧೀಕರಣ. ಆಗ ಕೈ ಎಳೆಯೋದು, ಕಾಲು ಎಳೆಯೋದು, ಸೆಳೆತ, ಎಲ್ಲಾ ತರದ ಅನುಭವಗಳು ಆಗ್ತಾ ಇರ್ತದೆ. ಹಾಗಾಯ್ತು, ಆ ಸೊಂಟ ನೋವು ಬರೋದು ಅಥವಾ ಯಾವತ್ತೋ ಬಂದ ನೋವು ಇವಾಗ ಬಂದು ಅದು ಕಾಡ್ತಾ ಇರ್ತದೆ, ಹಾಗೆಲ್ಲ ಆಗುವ ಸಾಧ್ಯತೆ ಇರ್ತದೆ. ಆದ್ರೆ ಹಾಗೆಲ್ಲ ಆದಾಗಲೂ ಕೂಡ ನಾವು ಅದನ್ನ ಗಮನಕ್ಕೆ ತೆಗೆದುಕೊಳ್ಳಬಾರದು. ಆ ಆರಾಮ್ಸೆ ಅದನ್ನು ಫೈಟ್ ಮಾಡ್ಬೇಕು, ನೀನ ಜಿದ್ದಾಜಿದ್ದಿ ಹೋರಾಟ, ಆಯ್ತಾ, ಹಾಗೆ ಮಾಡ್ಬೇಕು. ಅದು ಬಿಟ್ಟು ನಾವು ಹೆದರಿದ್ವಿ ಅಂದ್ರೆ ಮಾನಸಿಕವಾಗಿ ನಾವು ಪ್ರಿಪೇರ್ ಆಗ್ಬೇಕು. ನಾನು ಮಾಡ್ತೇನೆ, ನೋಡೇ ಬಿಡೋಣ ಒಂದ್ ಕೈ ಅಂತ ಹೇಳಿ ನಾವು ಸ್ಟ್ರಾಂಗ್ ಆಗ್ಬೇಕು. ಆಗ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಆಯ್ತಾ. ಎಲ್ಲರೂ ಮಾಡಿ. ತುಂಬಾ ಚೆನ್ನಾಗಿರ್ತದೆ. ನಿಮ್ಮ ಎಲ್ಲಾ ಅಭೀಷ್ಟಗಳು, ಸಂಕಲ್ಪಗಳು ಖಂಡಿತ ನೆರವೇರುತ್ತವೆ, ಅದಕ್ಕೆ ಕೃಷ್ಣನೇ ಸಾಕ್ಷಿ, ಆಯ್ತಾ. ಆ ಖಂಡಿತ ಎಲ್ಲರಿಗೂ, ಯಾರು ಈ ಭಗವದ್ಗೀತೆ ಜ್ಞಾನ ಯಜ್ಞದಲ್ಲಿ ಪಾಲ್ಗೊಂಡಿದ್ದೀರಿ, ಕೇಳಿದ್ದೀರಿ, ಎಲ್ಲರ ಕರ್ಮವೂ ಕೂಡ ಕಳೀತದೆ. ಆಮೇಲೆ ರಾತ್ರಿ ಎಲ್ಲ ಧ್ಯಾನ ಮಾಡಿ, ನಿಜವಾಗ್ಲೂ ಮಾಡಿ, ತುಂಬಾ ಚೆನ್ನಾಗಿರ್ತದೆ. ಆ ಏನ್ ಕಳ್ಕೊಳ್ಬೇಕಾಗಿಲ್ಲ, ಏನು 1 ರೂಪಾಯಿ ದುಡ್ಡು ಕೊಡ್ಬೇಕಾಗಿಲ್ಲ, ಎಲ್ಲಿಗೋ ಹೋಗಿ ನನಗೆ ಸೀಟ್ ಕೊಡ್ರಿ ಅಂತ ಕಾಯ್ಬೇಕಾಗಿಲ್ಲ, ಅಲ್ಲಿ ನಾನು ಉಳ್ಕೊಳಕ್ ಜಾಗ ಇಲ್ಲ, ಕುತ್ಕೊಳಕ್ ಜಾಗ ಇಲ್ಲ ಅಂತ ಎಲ್ಲೋ ಜಗಳ ಮಾಡ್ಬೇಕಾಗಿಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ಬೆಡ್ರೂಮ್ ಅಲ್ಲಿ ಆರಾಮ್ಸೆ ಕುತ್ಕೊಂಡು ಬೆಡ್ಶೀಟ್ ಗಿಶೀಟ್ ಎಲ್ಲ ಸುತ್ಕೊಂಡು ಒಂದು ಚೇರ್ ಮೇಲೆ ಕುತ್ಕೊಂಡು ಧ್ಯಾನ ಮಾಡೋದು. ಯಾರು ಇಂಥ ಫೆಸಿಲಿಟಿ ಎಲ್ಲಿ ಸಿಗ್ತದೆ ಹೇಳಿ. ಒಂದು ತೀರ್ಥಯಾತ್ರೆ ಹೋಗಿ ಮಾಡಿ ಪಾಪ ಕಳ್ಕೊಂಡು ಬರ್ಬೇಕಂದ್ರೆ ಎಷ್ಟು ಕಷ್ಟ ಪಡ್ಬೇಕು. AC ಬುಕ್ ಮಾಡ್ಬೇಕು, ಅದಕ್ಕೆ ಸಿಗ್ತದೋ ಇಲ್ಲ ಗೊತ್ತಿಲ್ಲ. ಸಿಗ್ಲಿಲ್ಲ ಅಂದ್ರೆ ಜನರಲ್ ಅಲ್ಲಿ ಅದೆಲ್ಲೋ ಎದ್ದು ಬಿದ್ದು ಹೆಂಗೆಂಗೋ ಹೋಗಿ ಅಲ್ಲಿ ರೂಮ್ ಸಿಗಲ್ಲ, ಏನೇನೋ ಮಾಡಿ ಅಷ್ಟೆಲ್ಲಾ ಮಾಡಿ ಬಂದ್ರು ಕೃಷ್ಣ ಮುಂದೆ ಹೇಳ್ತಾನೆ, 1 ಪೈಸದ ಪುಣ್ಯ ಬರದೇ ಇರಬಹುದು, ಬದಲಾಗಿ ಕರ್ಮ ಕಟ್ಕೊಂಡು ಬರ್ಬೋದು. ಎರಡೂ ಚಾನ್ಸ್ ಇದೆ. ಹಾಗಾಗಿ ಇಷ್ಟು ಸುಲಭ ಮಾರ್ಗ ಎಲ್ಲೂ ಇಲ್ಲ. ಪತ್ರಿಜಿಯವರು ಎಷ್ಟು ನಮಗೆ ಸರಳವಾಗಿ ಕೊಟ್ಟಿದ್ದಾರೆ. ನಮ್ಮ ಮನೇಲಿ ಕೂತ್ಕೊಂಡು ಆರಾಮ್ಸೆ ಮಾಡೋದು. ತುಂಬಾ ಕಷ್ಟ ಆಗ್ತದೆ, ನಾವು ಆಗೋಲ್ಲ ಅನ್ನೋರು ಎಷ್ಟೊತ್ತಾಗ್ತದೆ ಅಷ್ಟು ಮಾಡಿ. ತುಂಬಾ ಬಿಗಿನರ್ ನಾವು ಇತ್ತೀಚೆಗೆ ಬಂದಿದ್ದೇವೆ, ಇವತ್ತಿಂದನೇ ಗೊತ್ತಾಗಿದ್ದು ಧ್ಯಾನ. 1 ವಾರ ಆಯ್ತು, 1 ತಿಂಗಳಾಯ್ತು ಧ್ಯಾನ ಗೊತ್ತಾಗಿ. ನಾವು ಅರ್ಧ ಗಂಟೆ ಕೂತ್ಕೊಳ್ತೀವಿ, 1 ಗಂಟೆ ಕೂತ್ಕೊಳ್ತೀವಿ ಅಷ್ಟೇ ಅನ್ನುವ ಅಂತ ಗೊತ್ತಿರೋರು, ತೊಂದರೆ ಇಲ್ಲ, ಸಾಧ್ಯವಾದ್ರೆ ರಾತ್ರಿ ಎಲ್ಲ ಮಾಡಿ. ಆಗ್ಲಿಲ್ಲ ಅಂತಂದ್ರೆ ಎಷ್ಟೊತ್ತಾಗ್ತದೆ ಅಷ್ಟೊತ್ತು ಮಾಡಿ, 2 ಗಂಟೆ, 1 ಗಂಟೆ, 3 ಗಂಟೆ ಮಾಡಿ. ಆಮೇಲೆ ಬೇಕಾದ್ರೆ ನಿಮಗೆ ಅಭ್ಯಾಸ ಇರೋಲ್ಲ ಅಂತ ಹೇಳಿ ಮಲ್ಕೊಳ್ರಿ, ಬೇಕಾದ್ರೆ ಪುನಃ ಎಷ್ಟೊತ್ತಿಗೆ ಎಚ್ಚರ ಆಗ್ತದೆ ಮತ್ತೆ ಎದ್ದು ಕೂತ್ಕೊಳ್ರಿ. ಹೀಗೆ ಸ್ವಲ್ಪ ದಿವಸ ಅಡ್ಜಸ್ಟ್ ಆಗುವವರಿಗೆ ಮಾಡ್ತಾ ಇರಿ, ಯಾವತ್ತು ಬಿಡಬಾರ್ದು. ಅಯ್ಯೋ ಇದೆಲ್ಲ ಆಗೋದಲ್ಲ ಹೋಗೋದಲ್ಲ ಅಂತ ಬಿಟ್ರೆ ಕೆಟ್ಟಿವಿ, ಆಯ್ತಾ. ಬಿಡಬಾರ್ದು, ಎಷ್ಟಾದ್ರೂ ಸರಿ. ಒಟ್ಟಿನಲ್ಲಿ ನಿರಂತರ ಪ್ರಯತ್ನ ಅನ್ನೋದು ಮತ್ತೆ 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 ಮಾಡ್ತಾನೆ ಇರ್ಬೇಕು, ಕೊನೆಗೆ ಒಂದು ದಿನ. ಯಾಕೆಂದ್ರೆ
ಇದು ಕರ್ಮ ಅನ್ನೋದು ನಮ್ಮನ್ನು ಬಿಡೋಲ್ಲ, ಇದು ಮಾಡ್ಲಿಕ್ಕೆ ಬಿಡೋಲ್ಲ. ಎಷ್ಟೋ ಜನರಿಗೆ ಮಾಡಲ್ಲ, ನೆಗೆಟಿವ್ ಎನರ್ಜಿಗಳಿದ್ರೆ ಒಳಗಡೆ, ಬಹಳ ಕರ್ಮ ಇದ್ರೆ, ನಾವು ಜೊತೆಗೆ ಈಗ ಮಾಂಸಾಹಾರ ಸೇವನೆ ಮಾಡೋದಿದ್ರೆ, ಈ ಥರದ ಇದ್ರೆ ಏನ್ ಮಾಡ್ತದೆ, ಅದು ನಮ್ಮನ್ನು ಇಲ್ಲಿ ಕುತ್ಕೊಳ್ಳೋಕೆ ಬಿಡೋಲ್ಲ ಧ್ಯಾನ. ಹೋಗಿ ಆದಷ್ಟು ಎಳಿತಾ ಇರ್ತದೆ ಮಲಗಲಿಕ್ಕೆ, ಅಥವಾ ಧ್ಯಾನವನ್ನು ಬಿಡಿಸ್ಲಿಕ್ಕೆ ಕಾಯ್ತಾ ಇರ್ತದೆ. ಹಾಗೆಲ್ಲ ಬಹಳ ಅದರ ಹಿಂದೆ ಮರ್ಮಗಳಿರ್ತದೆ. ನಾವು ಅದಕ್ಕೆ ಅನುವು ಮಾಡಿ ಕೊಡಬಾರ್ದು, ಅವಕಾಶ ಮಾಡಿ ಕೊಡಬಾರ್ದು. ಆಯ್ತಾ? ಬಹಳ ಗಟ್ಟಿತನದಿಂದ ಹಾಕಿದ್ದಾಗ್ಲಿ ಏನೇನೇನೋ ಮಾಡಿ ಬಿಸಾಕಿದೇವಿ, ಇದೆಲ್ಲ ಏನ್ ದೊಡ್ಡದು ಅಂತ ಹೇಳಿ ಆ ಏನಂತೀವಿ, ಬಂಡ ಧೈರ್ಯ ಮಾಡ್ಬೇಕು. ಅವಾಗ್ಲೇ ಯಾವುದೇ ಆದ್ರೂ ಅಷ್ಟೇ, ಅವಾಗ್ಲೇ ಏನಾದ್ರೂ ಮಾಡಕ್ಕಾಗದು. ಅದು ಬಿಟ್ಟು ಹೆದರಿದ್ರೆ ಏನೂ ಇಲ್ಲ. ಹಾಗಂತ ಏನೇನೂ ಮಾಡ್ಬೇಕಂತ ಹೇಳ್ತಿಲ್ಲ. ಒಂದು ಒಳ್ಳೆ ಕೆಲಸ ಮಾಡುವಾಗ ಬಂಡ ಧೈರ್ಯ ಮಾಡ್ಬೇಕು. ಆಯ್ತಾ? ದೇವರಿದ್ದಾನೆ, ನೋಡೇ ನೋಡೋಣ. ಹಂಗೂ ಹೋಗ್ತೀವಿ, ಹಿಂಗೂ ಆಗ್ತದೆ, ಹಂಗೂ ಆಗ್ತದೆ, ಹಂಗೂ ಅನುಭವಿಸ್ತೀವಿ, ಹಿಂಗೂ ಅನುಭವಿಸ್ತೀವಿ, ನೋಡೇ ಬಿಡೋಣ ಅವನ ಕೈ ಅಂತ ಹೇಳಿ ಪ್ರಯತ್ನ ಮಾಡ್ಬೇಕು. ಆಯ್ತಾ? ಸೊ ಮಾಡಿ, ಎಲ್ಲರಿಗೂ ಮಾಡಿ, ಎಲ್ಲರಿಗೂ ಖಂಡಿತ. ಯಾರ್ಯಾರು ಏನೇನು ಆಸೆ ಇಟ್ಕೊಂಡು ಬಂದಿದ್ದೀರಿ, ಏನೇನು ಸಂಕಲ್ಪ ಇಟ್ಕೊಂಡು ಬಂದಿದ್ದೀರಿ, ಏನೇನು ನಿಮ್ಮ ಅಭೀಷ್ಟಗಳಿದ್ದಾವೆ, ಖಂಡಿತ ನೆರವೇರುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ಆಯ್ತಾ? ಕೃಷ್ಣನೇ ಸಾಕ್ಷಿ ಇದಕ್ಕೆ, ಪತ್ರಿಜಿಯವರೇ ಸಾಕ್ಷಿ. ಆ ಆ, ಹಾಗಾಗಿ ಪತ್ರಿಜಿಯವರು ಅಂದ್ರೆ ಏನು ಸಾಮಾನ್ಯ ಅಂತ ತಿಳ್ಕೊಳ್ಬೇಡ್ರಿ. ಅವರು ಎಷ್ಟೋ ಸಾರಿ ಕೃಷ್ಣನೇ ಅವರಿಗೆ ಸಹಾಯಕ್ಕೆ ಬಂದಿದ್ನಂತೆ. ಆ ಉದಾಹರಣೆಗಳಿದ್ದಾವೆ. ಪತ್ರಿಜಿಯವರು ಇಲ್ಲಿದ್ದಾಗ, ಅವರು ಹೋಗಕ್ಕಾಗದೇ ಇರುವಾಗ ಕೃಷ್ಣ ಬಂದು ಸಹಾಯ ಮಾಡಿದ ಉದಾಹರಣೆಗಳಿದ್ದಾವೆ. ಹಾಗಾಗಿ ಪತ್ರಿಜಿ ಅಂತಂದ್ರೆ ಯಾರೋ ಸಾಮಾನ್ಯ ಅಂತ ತಿಳ್ಕೊಳ್ಬೇಡಿ. ಅವರು ಒಬ್ಬ ಮಾಸ್ಟರು ಆಲ್ರೆಡಿ ಡೆತ್ ಆಗಿ ಯಮಧರ್ಮರಾಜ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ, ಪತ್ರಿಜಿಯವರು ಹೋಗಿ ಇವನು ನನ್ನ ಶಿಷ್ಯ ಇದ್ದಾನೆ, ಇವನಿಂದ ಇನ್ನೂ ಲೋಕ ಕಲ್ಯಾಣದ ಕೆಲಸ ಆಗ್ಬೇಕಾಗಿರೋದು ಬಹಳ ಇದೆ, ಹಾಗಾಗಿ ಇವನ್ ಇಷ್ಟು ಬೇಗ ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳಿ ವಾಪಸ್ ಕರ್ಕೊಂಡು ಬಂದಿರೋ ಉದಾಹರಣೆ ಇದೆ. ಹಾಗಾಗಿ ಪತ್ರಿಜಿ ಅಂದ ತಕ್ಷಣ ನೀವೇನೋ ಸಾಮಾನ್ಯ ಅಂತ ತಿಳ್ಕೊಳ್ಬೇಡಿ. ಆಯ್ತಾ? ಇಲ್ಲಿ ಇಷ್ಟು ನಾನೆಲ್ಲ ಈಗ ನಾನೇ ಇಷ್ಟೆಲ್ಲ ನಡೆಸ್ತಾ ಇದ್ದೀನಿ ಅಂತಂದ್ರೆ ಅದು ಪತ್ರಿಜಿಯವರ ಸಂಕಲ್ಪ ಇದೆ. ಹಿಂದೆ ಅವ್ರು ಇದ್ದಾರೆ, ಇಡೀ ಗುರುಶಕ್ತಿ ಇದೆ. ನಮಗೆ ಇಷ್ಟೆಲ್ಲ ಧ್ಯಾನ ಹೇಳ್ಕೊಟ್ಟು, ರಾತ್ರಿ ಧ್ಯಾನ ಹೇಳ್ಕೊಟ್ಟಂತ ಎಲ್ಲಾ ಗುರುಶಕ್ತಿ ನಮ್ಮ ಜೊತೆಗಿದೆ. ಇಲ್ಲಿ ಕೇವಲ ನಾವು ಒಂದು ಮಾಧ್ಯಮ ಅಷ್ಟೇ. ಆಯ್ತಾ? ಹಾಗಾಗಿ ಹಾಗೆ ಇಡೀ ಗುರುಶಕ್ತಿ ಇರ್ತದೆ, ಅದು ಸಾಮಾನ್ಯ ಇರೋಲ್ಲ ಎನರ್ಜಿ. ಹಾಗಾಗಿ ಬರೀ ನೀವು ನನ್ನಿಂದಲೇ ಎಲ್ಲ ಅಂತ ತಿಳ್ಕೊಳ್ಬೇಡಿ. ನಾವು ಕೇವಲ ಒಂದು ಮಾಧ್ಯಮ ಅಷ್ಟೇ. ಆಯ್ತಾ? ಇಲ್ಲಿ ಎಲ್ಲಾ ಗುರುಶಕ್ತಿ ಕೆಲಸ ಮಾಡ್ತಾ ಇರ್ತದೆ. ಮಹಾವತಾರ ಬಾಬಾಜಿ ಅವರು ಇರ್ತಾರೆ, ಎಲ್ಲಾ ನಾವು ಯಾರನ್ನೆಲ್ಲ ಇನ್ವೈಟ್ ಮಾಡಿದ್ದೀವಿ ಎಲ್ಲಾ ಇರ್ತಾರೆ. ನಿಜವಾಗ್ಲೂ ಅವ್ರು ನಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಪಡ್ತಾರೆ. ಏನಪ್ಪ ಇದು, ಇಡೀ ಜಗವೆಲ್ಲ ಮಲಗಿರಲು ಅವನೊಬ್ಬನಿದ್ದ, ಅವನೇ ಬುದ್ಧ. ಹ್ಮ್ ಎಲ್ಲರೂ ಬುದ್ಧರಾಗ್ಬೇಕು. ಆಯ್ತಾ? ವೆರಿ ಗುಡ್. ಸಂಸಾರದಲ್ಲಿ ನಿರ್ವಾಣ. ಹ ಯಾಕೆಂದ್ರೆ ಸಂಸಾರವನ್ನೆಲ್ಲ ಬಿಟ್ಟು ಹೋಗಿ ಅಂತ ಎಲ್ಲೂ ಹೇಳಿಲ್ಲ ಪತ್ರಿಜಿಯವರು. ಸಂಸಾರದಲ್ಲಿ ಇದ್ಕೊಂಡು ಕೊನೆಯವರೆಗೂ ಸಂಸಾರದಲ್ಲಿದ್ದು ಸಂಸಾರದ ಎಲ್ಲಾ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಕೊನೆಗೆ ಅದೇ ಸಂಸಾರದಲ್ಲಿ ನಾವು ನಿರಂತರ ಧ್ಯಾನ ಸಾಧನೆ, ಆಧ್ಯಾತ್ಮಿಕ ಸಾಧನೆಯನ್ನು ಕೂಡ ಮಾಡ್ತಾ ಕೊನೆಗೆ ನಾವು ಮೋಕ್ಷವನ್ನು ಹೊಂದಬೇಕು ಅನ್ನುವುದು ಆ ಏನಂತೀವಿ, ಸಂಸಾರದಲ್ಲಿ ನಿರ್ವಾಣ ಅಂತ ಅನ್ನುವುದು ಕಾನ್ಸೆಪ್ಟ್. ಇದು ಹಿಂದೆ ಕೃಷ್ಣ ಬುದ್ಧ ಎಲ್ಲರೂ ಹೇಳಿಕೊಟ್ಟ ಮಾರ್ಗ. ಹಾಗಾಗಿ ಯಾರು ಇದನ್ನ ಅಪಾರ್ಥವಾಗಿ ತಿಳ್ಕೊಳ್ಬಾರ್ದು. ಏನಪ್ಪಾ ಹಿಂಗೆಲ್ಲ ಮಾಡಿದ್ರೆ ಸಂಸಾರ ಮನೆ ಮಠ ಹಿಂಗೆ ಕತೆ ಅಂತ ಯಾರು ತಿಳ್ಕೊಳ್ಬಾರ್ದು. ಎಲ್ಲ ಹಗಲು ಪೂರ್ತಿ ಸಂಸಾರಿಕ ಕೆಲಸ, ರಾತ್ರಿ ಊಟ ಆಗುವವರೆಗೂ, ನಂತರ ಹೇಗಿದ್ರು ಎಲ್ಲರೂ ನಿದ್ದೆ ಮಾಡೇ ಮಾಡ್ತೀವಲ್ಲ, ಆ ನಿದ್ದೆ ಮಾಡುವ ಬದಲಾಗಿ ರಾತ್ರಿ ಕುರಿತು ನಮ್ಮ ಒಂದು ಕಂಫರ್ಟೇಬಲ್ ಝೋನ್ ಅಲ್ಲಿ ಕುಳಿತುಕೊಂಡು ಧ್ಯಾನ ಸಾಧನೆಯನ್ನು ಮಾಡುವುದು. ಆಯ್ತಾ? ಓಕೆ, ಇವತ್ತಿಗೆ ಇಷ್ಟ ಸಾಕು. ಈಗ ಓಪನ್ ಆಗಿ ಮೆಡಿಟೇಷನ್ ಮಾಡೋಣ. ಸಂಕಲ್ಪ ಮಾಡಿ, ಎಲ್ಲರೂ ಒಂದ್ 2 ನಿಮಿಷ ಟೈಮ್ ಇರ್ತದೆ. ರಿಲ್ಯಾಕ್ಸ್ ಆಗೋರಿದ್ರೆ ರಿಲ್ಯಾಕ್ಸ್ ಮಾಡಿ, ವಾಶ್ರೂಮ್ ಹೋಗೋರಿದ್ರೆ ವಾಶ್ರೂಮ್ ಹೋಗಿ, ಚೆನ್ನಾಗಿ ರಾತ್ರಿ ಪೂರ್ತಿ ಚೆನ್ನಾಗಿ ನೀರು ಕುಡೀರಿ. ಆಯ್ತಾ? ಆಮೇಲೆ ನಿದ್ರೆಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಂತ ಹೇಳಿ ಟೀ ಕುಡಿಯೋದು, ಕಾಫಿ ಕುಡಿಯೋದು ಹಾಗೆಲ್ಲ ಮಾಡಬಾರ್ದು. ಆಯ್ತಾ? ಸಿಕ್ಕದೆಲ್ಲ ತಿನ್ಬಾರ್ದು ರಾತ್ರಿ ಎಲ್ಲ. ಎಷ್ಟು ಬೇಕಾದ್ರೂ ನೀರು ಕುಡೀರಿ. ಎಚ್ಚರ ಆದಾಗೆಲ್ಲ ಸುಮ್ಮನೆ ನೀರು ಕುಡಿತಾ ಇರ್ಬೇಕು. ಪಕ್ಕದಲ್ಲೇ ಒಂದು ಬಾಟ್ಲಿ ಇಟ್ಕೊಂಡಿರ್ಬೇಕು, ಚೇರ್ ಪಕ್ಕ. ಕುಡಿತಾ ಇರಿ. ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಎದ್ದು ಒಂದ್ಸಾರಿ ಓಡಾಡಿ ರಿಲ್ಯಾಕ್ಸ್ ಆಗಿ ಮತ್ತೆ ಕೂತ್ಕೊಳ್ಳಿ. ಡಿಸ್ಕನೆಕ್ಟ್ ಆದ್ರೆ ಮತ್ತೆ ಮತ್ತೆ ಟ್ರೈ ಮಾಡ್ರಿ. ತುಂಬಾ ಡಿಸ್ಕನೆಕ್ಟ್ ಆಯ್ತು, ಕನೆಕ್ಟೇ ಆಗ್ತಿಲ್ಲ ಅಂತಂದ್ರೆ ಒಂದು ಮ್ಯೂಸಿಕ್ ಹಾಕೊಳ್ಳಿ. ನಾನು ಈಗ ಆಲ್ರೆಡಿ ಗ್ರೂಪ್ ಅಲ್ಲಿ ಕನೆಕ್ಟ್ ಆಗಿದ್ದೀನಿ, ಎಲ್ಲರೂ ಇದ್ದಾರೆ, ಅವ್ರ ಎನರ್ಜಿಯಲ್ಲಿ ನಾನು ಕನೆಕ್ಟ್ ಆಗಿದ್ದೀನಿ ಅಂತ ಕಂಟಿನ್ಯೂ ಮಾಡಿ. ಆಯ್ತಾ? ಅದನ್ನ ಆಫ್ ಆಗೋದೇ ಕಾಯ್ತಾ ಇದ್ದು, ಆಫ್ ಆದ ತಕ್ಷಣ ಸುಮ್ಮನೆ ಹೋಯ್ತ ಪಕ್ಕನ ಮಲ್ಕೊಳ್ಳೋದಿಲ್ಲ. ಆಯ್ತಾ? ಆ ಹಾಗಾಗಿ ಮಾಡಿ, ಎಲ್ಲರಿಗೂ ಒಳ್ಳೇದಾಗ್ತದೆ. ಈಗ ಸಂಕಲ್ಪ ಮಾಡೋಣ. ಆಮೇಲೆ ಈಗ ಓಪನ್ ಮೆಡಿಟೇಷನ್ ಇರ್ತದೆ. ಆಯ್ತಾ? ಓಪನ್ ಮೆಡಿಟೇಷನ್ ಅಂದ್ರೆ ಒಂದು ದೀಪ ಹಚ್ಕೊಳ್ರಿ. ಕಣ್ಣನ್ನ ಓಪನ್ ಇಟ್ಕೊಂಡು, ಕಣ್ಣು ಬಿಟ್ಟೆ, ಕಣ್ಣನ್ನ ಮಿಟುಕಿಸಬಾರ್ದು. ಮಿಟುಕಿಸದೆ
ಆ ಆ ದೀಪದ ಒಂದು ಜ್ವಾಲೆ ಏನು ಉರಿತಾ ಇರ್ತದಲ್ಲ ಅದನ್ನೇ ನೋಡ್ತಾ ಸುಮಾರು 20 ನಿಮಿಷ ನಾವು ಧ್ಯಾನ ಮಾಡೋಣ. ಮ್ಯೂಸಿಕ್ ಪ್ಲೇ ಮಾಡ್ತೀವಿ. ಸಂಕಲ್ಪ ಆದ್ಮೇಲೆ ಮ್ಯೂಸಿಕ್ ಪ್ಲೇ ಮಾಡ್ತೀವಿ. ಆಯ್ತಾ. ಆ, ಆಮೇಲೆ ಆ ದೀಪನ ಹೀಗೆ ಕೆಳಗೆ ಇಟ್ಕೊಳ್ಳೋದು ಮೇಲೆ ಇಟ್ಕೊಳ್ಳೋದು ಹಾಗೆಲ್ಲ ಮಾಡಬಾರ್ದು. ಕೇ ಸೇ ನಾವು ಹೀಗೆ ಕೂತ್ಕೊಂಡ್ರೆ ಅದು ನೇರವಾಗಿ ನಮ್ಮ ಕಣ್ಣಿಗೆ ನೇರವಾಗಿರ್ಬೇಕು. ಈಗ ನೀವು ನೋಡ್ರಿ, ಇವರು ಬಸವಣ್ಣನವ್ರು ಹೀಗೆ ಇಟ್ಕೊಂಡಿರ್ತಾರೆ ನೋಡಿ. ಇಷ್ಟಲಿಂಗವನ್ನು ಹಿಂಗೆ ಇಟ್ಕೊಂಡು ಕರೆಕ್ಟ್ ಕಣ್ಣಿಗೆ ನೇರವಾಗಿ ಕರೆಕ್ಟ್ ಅವ್ರು ಕೆಳಗೆ ಇಟ್ಕೊಂಡು ಮಾಡ್ಬೋದಿತ್ತು, ಮೇಲೆ ಇಟ್ಕೊಂಡು ಮಾಡ್ಬೋದಿತ್ತಲ್ಲ. ಹಿಂಗೆ ಯಾಕೆ ಇಟ್ಕೊಂಡಿದ್ದಾರೆ ಅಂದ್ರೆ ಅದು ನಮ್ಮ ಕಣ್ಣಿಗೆ ನೇರವಾಗಿರ್ಬೇಕು ಅಂತ, ಅದು ಲಾಜಿಕ್ ಇದೆ. ಹಾಗಾಗಿ ಅದನ್ನ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಆಯ್ತಾ. ಅದು ನಮ್ಮ ಕಣ್ಣಿಗೆ ಸ್ಟ್ರೆಸ್ ಆಗಬಾರ್ದು, ಕಣ್ಣಲ್ಲಿ ನೀರು ಬರ್ಬೋದು, ಈ ಹಣೆಯಲ್ಲಿ ಸ್ವಲ್ಪ ನೋವು ಬರ್ಬೋದು ಅಷ್ಟೇ. ಅದಕ್ಕಿಂತ ಜಾಸ್ತಿ ಏನಾಗಲ್ಲ. ಆರಂಭಿಕ ಹಂತದಲ್ಲಿ ಅಷ್ಟೆಲ್ಲ ಆಗ್ತದೆ, ಆಮೇಲೆ ಆಮೇಲೆ 4-5 ದಿವಸ ಹೋದ್ಮೇಲೆ ಸರಿ ಹೋಗ್ತದೆ ಅಂತ ಹೇಳ್ತಾ. ಆಯ್ತಾ. ಈಗ ನಾವು ಸಂಕಲ್ಪ ಮಾಡೋಣ. ಸಂಕಲ್ಪ ಮಾಡಿ ಯಾರಿಗೆ